ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಂತೋಷ್ ಲಾಡ್ ಫೌಂಡೇಶನ್. ನಾನು ನಿಮ್ಮ ಪ್ರಕಾಶ್ ಭಂಡಾರಿ, ಇಂಗ್ಲೀಷ್ ಟೀಚರ್. ಓಕೆ, ನಿನ್ನೆ ಸೆಷನ್ನಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಚರ್ಚೆಯಲ್ಲಿದ್ವಿ. ಹೈ ಫೈವ್ ನೀಡ್ಸ್ ಫಾರ್ ಟ್ರಾನ್ಸ್ಲೇಷನ್ ಆ್ಯಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತಕ್ಕಂಥ ವಿಚಾರವಾಗಿ ಬಂದಾಗ ಆ ಹೈ ಫೈವ್ ನೀಡ್ಸ್ಗಳು ಯಾವ್ಯಾವುದಿತ್ತು ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಬಂದಿದ್ವಿ. ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೆಪ್ ಯಾವುದಿತ್ತು? ಪಾರ್ಟ್ಸ್ ಆಫ್ speech. The first and foremost step was parts of speech. The first and foremost step was parts of speech. ಆದರೆ ಆ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಏನೇನಿತ್ತು? ನೌನ್, ಪ್ರನೌನ್, ಅಡ್ಜೆಕ್ಟಿವ್, ವರ್ಬ್, ಅಡ್ವರ್ಬ್, ಪ್ರಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಪ್ಲಸ್ ಒಂದನ್ನು ಆ್ಯಡ್ ಮಾಡಿದ್ವಿ. ಅದು ನಿಮ್ಗೆ ನೆನಪಿದೆ ಅನ್ಕೋತೀನಿ, ಆರ್ಟಿಕಲ್ಸ್. ಆಮ್ ರೈಟ್? ಸೊ ನಿನ್ನೆಯ ವಿಡಿಯೋದಲ್ಲಿ ನಾವು ನೌನ್ ಮತ್ತು ಪ್ರನೌನ್ ತಕ್ಕ ಚರ್ಚೆಯನ್ನು ಮಾಡಿದ್ದೀವಿ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಏನು ಬರ್ಬೋದು ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗ್ತದೆ. ನೆಕ್ಸ್ಟ್ ಯಾವುದಿತ್ತು? ಟೆನ್ಸ್ ಇತ್ತು. ಆಮೇಲೆ ಯಾವುದಿತ್ತು? ಮಾಡಲ್ಸ್ ಅಂತಕ್ಕಂಥದ್ದು ಇತ್ತು. ಆಮೇಲೆ ಯಾವುದಿತ್ತು? ಪ್ಯಾಸಿವೈಸ್ ಅಥವಾ ಆ್ಯಕ್ಟಿವೈಸ್ ಅಂತಕ್ಕಂಥದ್ದು ಇತ್ತು. ಆಮೇಲೆ ಯಾವುದಿತ್ತು? ಆರ್ಟಿಕಲ್ಸ್ ಅಂತಕ್ಕಂಥದ್ದು ಇತ್ತು. ಈ ರೀತಿ ನಾವು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಡೀಟೇಲನ್ನು ನೋಡ್ತಾ ಹೋಗಿದ್ವಿ. ಅದು ಯಾವಾಗ ಹೈ ಫೈ ನೀಡ್ಸ್ಗಳು ಯಾವ್ಯಾವುದು ಅಂತಕ್ಕಂಥದ್ದನ್ನು ಸಮ್ಮಿಂಗ್ ಅಪ್ ಮಾಡಿದಾಗ ಕಂಡಿರ್ತಕ್ಕಂಥದ್ದು ಈ 5 ವೇಗಳು. ಅದರಲ್ಲಿ ಫಸ್ಟ್ನೇದು ಯಾವುದು? ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ದ ನೆಕ್ಸ್ಟ್ ಮ್ಯಾಟರ್. ನಿನ್ನೆ ತನಕ ನಾವೇನು ಚರ್ಚೆ ಮಾಡಿದ್ವಿ? ನೌನ್, ಪ್ರನೌನ್ ಅನ್ನು ಚರ್ಚೆ ಮಾಡಿದ್ವಿ. ಇವತ್ತು ನಮ್ಮ ಕೆಲಸ ಏನು? ವಾಟ್ ಈಸ್ ಅಡ್ಜೆಕ್ಟಿವ್? ಅಡ್ಜೆಕ್ಟಿವ್ ಅಂದರೆ ಏನು ಅಂತಕ್ಕಂಥದ್ದನ್ನು ನೀಟಾಗಿ ನೋಡ್ತಕ್ಕಂಥ ಪ್ರಯತ್ನ ಇವತ್ತಿನ ನಮ್ಮ ವಿಶೇಷ. ಸೊ ನೋಡ್ರಿ, ನಮ್ಮ ವಿಶೇಷ ಅಂದ್ರೆ ಏನು? ನಾಮ ವಿಶೇಷ, ನಾಮ ವಿಶೇಷಣ. ನಿನ್ನೆ ನಾವು ಏನು ನೋಡಿದ್ವಿ? ನೌನನ್ನು ಕಲ್ತ್ವಿ. ಆನಂತರ ಏನು ನೋಡಿದ್ವಿ? ಪ್ರನೌನನ್ನು ಕಲ್ತ್ವಿ. ನೌನ್ ಆ್ಯಂಡ್ ಪ್ರನೌನನ್ನು ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ನೌನ್ ಮೀನ್ಸ್ ನಾಮಪದ, ಪ್ರನೌನ್ ಮೀನ್ಸ್ ಸರ್ವನಾಮಪದ. We use pronoun to avoid the repetition of noun. ನಾವು ನೌನನ್ನು ನಿನ್ನೆ ಕಲ್ತಿದ್ವಿ. ಅದನ್ನು ರಿಪೀಟ್ ಮಾಡೋದನ್ನು ತಡೆಯೋದಕ್ಕೋಸ್ಕರ ಏನನ್ನು ಕಲ್ತಿದ್ವಿ? ಪ್ರನೌನನ್ನು ಕಲ್ತಿದ್ವಿ. ನೌನ್ ಈಸ್ ಎ ನೇಮ್ ಆಫ್ ಪ್ಲೇಸ್, ಪರ್ಸನ್, ಎನಿಮಲ್, ಥಿಂಗ್ ಆ್ಯಂಡ್ ಥಿಂಕ್. We discussed in our previous video. And pronoun was I, we, you, they, he, she, it. Today our turn is to deal with adjective. ಅಡ್ಜೆಕ್ಟಿವ್ ಅಂದರೆ ಏನು ಅನ್ನೋದನ್ನು ನೋಡ್ತಾ ಬರೋದಾದರೆ ಇಲ್ಲಿ ನಮ್ಮ ವಿಷಯ ಏನು? ನೌನ್ ಆ್ಯಂಡ್ ಪ್ರನೌನನ್ನು ನೋಡಿದಾಗ, ಎಸ್, ಉದಾಹರಣೆ ನೌನ್ ಅಂತಕ್ಕಂಥ ಒಂದು ಎಕ್ಸಾಂಪಲನ್ನು ತಗೊಂಡಾಗ, ಹಿಯರ್ ಅಡ್ಜೆಕ್ಟಿವ್ ಮೀನ್ಸ್ ನಾಮ ವಿಶೇಷಣ. ಈಸ್ ಎ ವರ್ಡ್, ಅಡ್ಜೆಕ್ಟಿವ್ ಈಸ್ ಎ ವರ್ಡ್ ದಟ್ ಡಿಸ್ಕ್ರೈಬ್ಸ್ ನೌನ್ ಆರ್ ಪ್ರನೌನ್. ಅಡ್ಜೆಕ್ಟಿವ್ ಈಸ್ ಎ ವರ್ಡ್ ದಟ್ ಡಿಸ್ಕ್ರೈಬ್ಸ್ ನೌನ್ ಆರ್ ಪ್ರನೌನ್. ನಾನು ಇನ್ನೇ ನಿಮಗೆ 3 ಗುಂಪುಗಳನ್ನ ಮಾಡಿ ತೋರಿಸಿದ್ದೆ. ನೌನ್, ಪ್ರನೌನ್, ಅಡ್ಜೆಕ್ಟಿವ್ ಒಂದು ಗುಂಪು, ವರ್ಬ್, ಅಡ್ವರ್ಬ್ ಇನ್ನೊಂದು ಗುಂಪು, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಇನ್ನೊಂದು ಗುಂಪು. ಈ ರೀತಿ 3 ಗುಂಪುಗಳಾಗಿ ಡಿವೈಡ್ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂತಂದರೆ, ಹಿಯರ್ ಈಸ್ ಅನ್ ಇಂಟರ್ಲಿಂಕ್ ಬಿಟ್ವೀನ್ ನೌನ್, ಪ್ರನೌನ್ ಆ್ಯಂಡ್ ಅಡ್ಜೆಕ್ಟಿವ್. Adjective is a word that describes noun or pronoun. ಉದಾಹರಣೆಗೆ ನೌನ್ ಅಂತಕ್ಕಂಥದ್ದನ್ನು ಇಲ್ಲಿ ತಗೊಂಡ್ರೆ ನಾಮಪದ, ಪ್ರನೌನ್ ಅಂತಕ್ಕಂಥದ್ದನ್ನು ಈ ಕಡೆ ತಗೊಂಡ್ರೆ ಸರ್ವನಾಮಪದ. ಇದನ್ನು ಚರ್ಚೆ ಮಾಡಿದ್ವಿ. ಸೊ ಇದು ನಾಮಪದ, ಇದು ಸರ್ವನಾಮಪದ. ನೋಡಿ, ಇಲ್ಲೂ ಕೂಡ ನಾಮಪದ ಇದೆ, ನಾಮ ಅಂತಕ್ಕಂಥದ್ದಿದೆ. ಇಲ್ಲೂ ಕೂಡ ಏನಿದೆ? ನಾಮ ಅಂತಕ್ಕಂಥದ್ದಿದೆ. ಇಲ್ಲೂ ಕೂಡ ಏನಿದೆ? ನಾಮ ಅಂತಕ್ಕಂಥದ್ದಿದೆ. ನಾಮಪದ, ಸರ್ವನಾಮಪದ, ನಾಮ ವಿಶೇಷಣ ಪದ. ಅಂದರೆ ಅಡ್ಜೆಕ್ಟಿವ್ ಡ್ಯೂಟಿ ಏನು? ಅಡ್ಜೆಕ್ಟಿವ್ ಈಸ್ ಎ ವರ್ಡ್ ದಟ್ ಡಿಸ್ಕ್ರೈಬ್ಸ್, ದಟ್ ಮಾಡಿಫೈಸ್, ದಟ್ ಆ್ಯಡ್ ಸಮಥಿಂಗ್ ಟು ದ ಮೀನಿಂಗ್ ಆಫ್ ನೌನ್ ಆ್ಯಂಡ್ ಪ್ರನೌನ್. ಅಂದರೆ ಈ ನಾಮಪದ ಮತ್ತು ಸರ್ವನಾಮಪದವನ್ನು ವರ್ಣನೆ ಮಾಡ್ತಕ್ಕಂಥದ್ದು, ಹೊಗಳ್ತಕ್ಕಂಥದ್ದು ಕೆಲಸ ಮಾಡೋರು ಯಾರು? ಅಡ್ಜೆಕ್ಟಿವ್. ಉದಾಹರಣೆ, ದಿಸ್ ಈಸ್ ಎ ಸ್ವೀಟ್ ಮ್ಯಾಂಗೋ. ಮ್ಯಾಂಗೋ ಈಸ್ ವಾಟ್? ನೌನ್. ವಾಟ್ ಟೈಪ್ ಆಫ್ ಮ್ಯಾಂಗೋ ಈಸ್ ಇಟ್? ಸ್ವೀಟ್ ಮ್ಯಾಂಗೋ. ದಿಸ್ ಈಸ್ ಅಡ್ಜೆಕ್ಟಿವ್. ಇಲ್ಲಿ ಮಾವಿನ ಹಣ್ಣು, ಇದು ಒಂದು ಸಿಹಿಯಾದ ಮಾವಿನ ಹಣ್ಣು. ಅಂದರೆ ಏನು? ನೌನು. ದಿಸ್ ಈಸ್ ಎ ಮ್ಯಾಂಗೋ, ಇಟ್ ಈಸ್ ನೌನು. ಇದೊಂದು ಸಿಹಿಯಾದ ಮಾವಿನ ಹಣ್ಣು,
ಈ ಮಾವಿನ ಹಣ್ಣನ್ನು ವರ್ಣನೆ ಮಾಡ್ತಕ್ಕಂಥದ್ದು ಯಾರ ಕೆಲಸ? ಅಡ್ಜೆಕ್ಟಿವ್ನ ಕೆಲಸ. ಸಿಹಿಯಾದ ಹಣ್ಣು, ಎಂಥ ಹಣ್ಣು? ಸಿಹಿಯಾದ ಹಣ್ಣು, ಚಿಕ್ಕದಾದ ಹಣ್ಣು, ದೊಡ್ಡದಾದ ಹಣ್ಣು, ಬಿಳಿಯಾದ ಹಣ್ಣು, ರುಚಿಯಾದ ಹಣ್ಣು. ಈ ಒಂದು ಹಣ್ಣನ್ನು ವರ್ಣನೆ ಮಾಡ್ತಕ್ಕಂಥದ್ದು ಯಾರ ಕೆಲಸ ಸ್ನೇಹಿತರೆ? ಅಡ್ಜೆಕ್ಟಿವ್ ಕೆಲಸ. ನೆಕ್ಸ್ಟ್, ದಿಸ್ ಮ್ಯಾಂಗೋ ಈಸ್ ಸ್ವೀಟ್. ದಿಸ್ ಮ್ಯಾಂಗೋ ಈಸ್ ಸ್ವೀಟ್. ಹಿಯರ್ ದಿಸ್ ಮ್ಯಾಂಗೋ ಈಸ್ ವಾಟ್? ನೌನ್. ಇಲ್ಲಿ ನೋಡಿದ್ದೀವಿ ನೌನ್ ಅಂತ, ಇಲ್ಲೂ ನೋಡ್ತಾ ಇದ್ದೀವಿ ನೌನ್ ಅಂತ. ಈ ಮ್ಯಾಂಗೋ, ದಿಸ್ ಮ್ಯಾಂಗೋ ಈಸ್ ಸ್ವೀಟ್ ಹೆಂಗಿದೆ? ಸಿಹಿಯಾಗಿದೆ, ಸಿಹಿಯಾಗಿದೆ. ಆದರೆ ಇಲ್ಲಿ ನೋಡ್ರಿ, ದಿಸ್ ಈಸ್ ಅ ಸ್ವೀಟ್ ಮ್ಯಾಂಗೋ, ದಿಸ್ ಮ್ಯಾಂಗೋ ಈಸ್ ಸ್ವೀಟ್. ಈ ಎರಡೂ ಸ್ವೀಟ್ಗಳು ಏನಂತ ಹೇಳ್ತೇವೆ? ಅಡ್ಜೆಕ್ಟಿವ್. ಈ ಸ್ವೀಟ್ ಕೂಡ ಏನು? ಅಡ್ಜೆಕ್ಟಿವ್. ಈ ಸ್ವೀಟ್ ಕೂಡ ಏನು? ಅಡ್ಜೆಕ್ಟಿವ್. ಹಾಗಾದರೆ ಈ ಸ್ವೀಟ್ ಅನ್ನೋದು ಇಲ್ಲಿ ಯಾರನ್ನ ಹೊಗಳ್ತಾ ಇದೆ? ಮ್ಯಾಂಗೋವನ್ನು. ಈ ಸ್ವೀಟ್ ಅಂತಕ್ಕಂಥದ್ದು ಇಲ್ಲಿ ಯಾರನ್ನ ಹೊಗಳ್ತಾ ಇದೆ? ಮ್ಯಾಂಗೋವನ್ನು. ಮ್ಯಾಂಗೋ ಅಂತಕ್ಕಂಥದ್ದು ಒಂದು ಏನು? ನೌನ್. ನಾಮಪದ ಅಥವಾ ಸರ್ವನಾಮ ಪದವನ್ನು ವರ್ಣಿಸ್ತಕ್ಕಂಥದ್ದು, ಬಣ್ಣಿಸ್ತಕ್ಕಂಥದ್ದು, ವರ್ಣನೆ ಮಾಡ್ತಕ್ಕಂಥದ್ದು. ಆ ಕೆಲಸ ಮಾಡ್ತಕ್ಕಂಥವ್ರು ಯಾರು? ಅಡ್ಜೆಕ್ಟಿವ್ ಅಂತಕ್ಕಂಥ ಮಾತನ್ನು ನಾವು ನೋಡಬೇಕಾಗತ್ತೆ. ಇಲ್ಲಿ ಉದಾಹರಣೆ, ಸರ್ ಈಗ ಸ್ವೀಟನ್ನು ಈ ಕಡೆ ಬರೆದಿದ್ದೀನಿ, ಇಲ್ಲಿ ಸ್ವೀಟನ್ನು ಮುಂದ್ಗಡೆ ಬರೆದಿದ್ದೀನಿ. ಯಾವತ್ತಾದರೂ ಅಡ್ಜೆಕ್ಟಿವ್, ಇಫ್ ಎನಿ ಅಡ್ಜೆಕ್ಟಿವ್ ಈಸ್ ಬೀಯಿಂಗ್ ಫಾಲೋಡ್ ಬೈ ನೌನ್, ಯಾವ ಅಡ್ಜೆಕ್ಟಿವ್ ನಾಮ ವಿಶೇಷಣ ಪದವು ನೌನಿನ ಹಿಂದಿದ್ರೆ, ಅಡ್ಜೆಕ್ಟಿವ್ ಅಂತಕ್ಕಂಥ ಪದ ನೌನಿನ ಹಿಂದಿದ್ರೆ ಅದಕ್ಕೆ ಅಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಅಂತಾರೆ. ಅದೇ ನಾಮಪದವನ್ನು ವರ್ಣನೆ ಮಾಡ್ತಕ್ಕಂತಹ ಅಡ್ಜೆಕ್ಟಿವ್ ನಾಮಪದದ ಮುಂದಿದ್ರೆ ಅದಕ್ಕೆ ಪ್ರೆಡಿಕೇಟಿವ್ ಅಂತಾರೆ. ಅಡ್ಜೆಕ್ಟಿವ್ ಅಂತಕ್ಕಂಥದ್ದು ನಾಮಪದದ ಹಿಂದೆ ಬಂದರೆ, ಇಫ್ ಅನ್ ಅಡ್ಜೆಕ್ಟಿವ್ ಈಸ್ ಬೀಯಿಂಗ್ ಫಾಲೋಡ್ ಬೈ ಎನಿ ನೌನ್, ಇಟ್ ಈಸ್ ಕಾಲ್ಡ್ ಅಟ್ರಿಬ್ಯೂಟಿವ್. ಇಫ್ ಅನ್ ಅಡ್ಜೆಕ್ಟಿವ್ ಈಸ್ ಇನ್ ಫ್ರಂಟ್ ಆಫ್ ದ ನೌನ್, ಇಟ್ ಈಸ್ ಕಾಲ್ಡ್ ಪ್ರೆಡಿಕೇಟಿವ್. ಯಾವಾಗ ಅಡ್ಜೆಕ್ಟಿವ್ ನಾಮಪದದ ಹಿಂದೆ ಬರ್ತದೋ ಅದನ್ನು ಅಟ್ರಿಬ್ಯೂಟಿವ್ ಅಂತಾರೆ. ಇದನ್ನು ಮ್ಯಾಂಗೋ ಅಂತಕ್ಕಂಥದ್ದನ್ನು ವರ್ಣನೆ ಮಾಡ್ತಕ್ಕಂಥ ಶಬ್ದ ಮುಂದೆ ಬಂದರೆ ಅದನ್ನು ಪ್ರೆಡಿಕೇಟಿವ್ ಅಂತಾರೆ. ಸೊ ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಗ್ರೂಪ್ ಸಿಗಳಲ್ಲಿ ಅಥವಾ ಪಿ ಡಿ ಒಗಳಲ್ಲಿ ಒಂದು ಕ್ವಶನ್ ಅಂತ ಈ ರೀತಿ ವಿಚಾರವಾಗಿ ಇರ್ತಕ್ಕಂಥದ್ದು ಸಹಜ ಸಂಗತಿ ಆಗಿದೆ. ಸೊ ದಯವಿಟ್ಟು ಇದನ್ನು ತಾವು ಗಮನಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಮುಂದೆ ನಾಮಪದ ಅಂತಕ್ಕಂಥದ್ದು, ಈಗ ಅಡ್ಜೆಕ್ಟಿವ್ ಅಂತಕ್ಕಂಥದ್ದು ವರ್ಣನೆ ಮಾಡಲಿಕ್ಕೆ ಇನ್ನೂ ಹಲವಾರು ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಅದು ಹೇಗೆ ಅಂತಕ್ಕಂಥದ್ದನ್ನು ನೋಡಿದಾಗ, ಅದು ಹೇಗೆ ಅಡ್ಜೆಕ್ಟಿವ್ ಅಂತಕ್ಕಂಥ ಹೇಗೆ ಕೆಲಸ ಮಾಡ್ತದೆ ಅಂತಕ್ಕಂಥದ್ದನ್ನು ನೋಡಿದಾಗ, ಪ್ರಕಾಶ್ ಈಸ್ ಮ್ಯಾನ್. ಪ್ರಕಾಶ್ ಈಸ್ ಮ್ಯಾನ್. ಪ್ರಕಾಶ್ ಮೀನ್ಸ್ ನಾನು. ಪ್ರಕಾಶ್ ಈಸ್ ಮ್ಯಾನ್. ಪ್ರಕಾಶ್ ಒಬ್ಬ ಮನುಷ್ಯ. ಮ್ಯಾನ್ ಈಸ್ ವಾಟ್? ನೌನು. ಪ್ರಕಾಶ್ ಈಸ್ ಮ್ಯಾನ್. ಎಂಥ ಮ್ಯಾನು? ಆನೆಸ್ಟ್ ಮ್ಯಾನ್. ಪ್ರಕಾಶ್ ಈಸ್ ಆನೆಸ್ಟ್ ಮ್ಯಾನ್. ಪ್ರಕಾಶ್ ಈಸ್ ಟಾಲ್ ಮ್ಯಾನ್. ಪ್ರಕಾಶ್ ಈಸ್ ಹ್ಯಾಂಡ್ಸಮ್ ಮ್ಯಾನ್. ನಾನು ಅನ್ಕೋತೀನಿ, ಯಾರೋ ಅಂದಿಲ್ಲ, ದಯವಿಟ್ಟು ನಮ್ಮ ಸಮಾಧಾನಕ್ಕಾರ ಸ್ವಲ್ಪ ಅನ್ಕೊಳ್ಳಿಕ್ಕೆ ತಾವೆಲ್ಲರೂ ಪರ್ಮಿಷನ್ ಕೊಡ್ತೀರಿ ಅಂತ ಕೇಳ್ಕೊಳ್ತಾ. ಸೊ ನೋಡಿ, ಪ್ರಕಾಶ್ ಈಸ್ ಹ್ಯಾಂಡ್ಸಮ್ ಮ್ಯಾನ್, ಪ್ರಕಾಶ್ ಈಸ್ ಟಾಲ್ ಮ್ಯಾನ್, ಪ್ರಕಾಶ್ ಈಸ್ ಹ್ಯಾಂಡ್ಸಮ್ ಮ್ಯಾನ್, ಪ್ರಕಾಶ್ ಈಸ್ ಬ್ರಿಲಿಯಂಟ್ ಮ್ಯಾನ್, ಪ್ರಕಾಶ್ ಈಸ್ ಬ್ರಿಲಿಯಂಟ್ ಮ್ಯಾನ್, ಪ್ರಕಾಶ್ ಈಸ್ ಸಿನ್ಸಿಯರ್ ಮ್ಯಾನ್, ಪ್ರಕಾಶ್ ಈಸ್ ಸಿನ್ಸಿಯರ್ ಮ್ಯಾನ್. ಸುಳ್ಳು, ಇದೆಲ್ಲ ತಪ್ಪು. ಪ್ರಕಾಶ್ ಈಸ್ ಮೆಂಟಲ್ ಮ್ಯಾನ್. ಓಕೆ, ಈ ಎಲ್ಲವೂ ಕೂಡ ಆನೆಸ್ಟ್ ಅಂತಕ್ಕಂಥದ್ದು ಇರ್ಬೋದು, ಟಾಲ್ ಅಂತಕ್ಕಂಥದ್ದು ಇರ್ಬೋದು, ಹ್ಯಾಂಡ್ಸಮ್ ಅಂತಕ್ಕಂಥದ್ದು ಇರ್ಬೋದು, ಬ್ರಿಲಿಯಂಟ್ ಅಂತಕ್ಕಂಥದ್ದು ಇರ್ಬೋದು, ಸಿನ್ಸಿಯರ್ ಅಂತಕ್ಕಂಥದ್ದು ಇರ್ಬೋದು, ಮೆಂಟಲ್ ಅಂತಕ್ಕಂಥದ್ದು ಇರ್ಬೋದು. ಇವಷ್ಟು ಯಾರನ್ನ ವರ್ಣನೆ ಮಾಡ್ತಿದ್ದ ಸ್ನೇಹಿತರೆ? ಮ್ಯಾನ್. ಹಿಯರ್ ಮ್ಯಾನ್ ಮೀನ್ಸ್ ವಾಟ್? ನೌನ್. ಮ್ಯಾನ್ ಅಂದರೆ ಏನು ಹೇಳ್ರಿ? ನೌನ್. ಈ ನೌನನ್ನು ಹೊಗಳ್ತಕ್ಕಂಥ ಶಬ್ದ ಯಾವುದು? ಆನೆಸ್ಟ್, ಟಾಲ್, ಹ್ಯಾಂಡ್ಸಮ್, ಬ್ರಿಲಿಯಂಟ್, ಸಿನ್ಸಿಯರ್, ಮೆಂಟಲ್. ಸೊ ಈ ರೀತಿ ಪ್ರಕಾಶನನ್ನು ಎಂಥ ಮನುಷ್ಯ? ಪ್ರಕಾಶ್ ಈಸ್ ಎ ಮ್ಯಾನ್. ಅವೊಬ್ಬ ಮನುಷ್ಯ. ಎಂಥ ಮನುಷ್ಯ? ಪ್ರಾಮಾಣಿಕ ಮನುಷ್ಯ, ಎತ್ತರವಾದ ಮನುಷ್ಯ, ಸ್ಫುರದ್ರೂಪಿಯಾದ ಮನುಷ್ಯ, ಬುದ್ಧಿವಂತ ಮನುಷ್ಯ, ಪ್ರಾಮಾಣಿಕ ಮನುಷ್ಯ, ಹುಚ್ಚು ಮನುಷ್ಯ. ಸೊ ಇಷ್ಟನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾರು? ಅಡ್ಜೆಕ್ಟಿವ್. ಆಲ್ ದೀಸ್ ಆರ್ ಕಾಲ್ಡ್ ವಾಟ್? ಅಡ್ಜೆಕ್ಟಿವ್ಸ್. ಸೊ ಹಾಗಾಗಿ ಇಲ್ಲಿ ನಾಮಪದವನ್ನು ವರ್ಣನೆ ಮಾಡ್ತಕ್ಕಂಥದ್ದು ಅಥವಾ ಸರ್ವನಾಮ ಪದವನ್ನು ವರ್ಣನೆ ಮಾಡ್ತಕ್ಕಂಥದ್ದು ಯಾರ ಕೆಲಸ? ಅಡ್ಜೆಕ್ಟಿವ್ನ ಕೆಲಸ. ಆಲ್ ದೀಸ್ ಆರ್ ಅಡ್ಜೆಕ್ಟಿವ್ಸ್. ಓಕೆ, ಸೇ ಫಾರ್ ಎಕ್ಸಾಂಪಲ್, ಸರ್ ಈಗ ನೌನನ್ನು ವರ್ಣನೆ ಮಾಡಿ ಆಯಿತು. ನೌನನ್ನು ವರ್ಣನೆ ಮಾಡಿ ಆಯಿತು. ಯಾರು? ಪ್ರಕಾಶ್ ಈಸ್ ಮ್ಯಾನ್. ಪ್ರಕಾಶ್ ಈಸ್ ಮ್ಯಾನ್.
ಪ್ರಕಾಶ್ ಇಲ್ಲಿ ನೌನ್ ಬಂತು. ಈಸ್ ಮ್ಯಾನ್ ಇಲ್ಲೂ ಕೂಡ ಏನು ಬಂತು ನೌನು. ಇಟ್ ಈಸ್ ಪ್ರಾಪರ್ ನೌನ್, ಇಟ್ ಈಸ್ ಕಾಮನ್ ನೌನ್. ಎನಿ ಹೌ ಮ್ಯಾನ್ ಅಂತಕ್ಕಂಥ ವರ್ಣನೆ ಮಾಡಿದ್ಯಾರು? ಆನೆಸ್ಟ್ ಮ್ಯಾನ್, ಬ್ರಿಲಿಯಂಟ್ ಮ್ಯಾನ್, ಜೆಂಟಲ್ ಮ್ಯಾನ್, ಮೆಂಟಲ್ ಮ್ಯಾನ್, ಸಿನ್ಸಿಯರ್ ಮ್ಯಾನ್, ಇಂಟೆಲಿಜೆಂಟ್ ಮ್ಯಾನ್, ಈ ರೀತಿಯೆಲ್ಲ ಅಡ್ಜೆಕ್ಟಿವ್ಸ್ಗಳನ್ನ ನೋಡಿದ್ವಿ. ಹಾಗಾದ್ರೆ ಇಲ್ಲಿ ಹೊಗಳಿದ್ದು ಯಾರನ್ನ? ನೌನನ್ನ. ಯಾರನ್ನು ಹೊಗಳಿತು? ಬರೀ ಮ್ಯಾನ್ ಅಂತಕ್ಕಂತಹ ನೌನನ್ನು ಹೊಗಳ್ತಕ್ಕಂಥ ಕೆಲಸ ಆಯಿತು. ನಮ್ಮ ಸ್ಟೇಟ್ಮೆಂಟ್ ಏನಿತ್ತು? ಅಡ್ಜೆಕ್ಟಿವ್ ಅಂತಕ್ಕಂಥದ್ದು ನೌನ್ ಮತ್ತು ಪ್ರನೌನ್ ಎರಡನ್ನೂ ಹೊಗಳುತ್ತೆ ಅಂತ. ಹಾಗಾದರೆ ನೌನನ್ನು ಹೊಗಳೋದಷ್ಟೇ ಕೆಲಸನ? ಇಲ್ಲ. ಪ್ರನೌನ್ ಹೊಗಳ್ತಕ್ಕಂಥ ಎಕ್ಸಾಂಪಲ್ ಯಾವುದಿದೆ ನೋಡ್ಕೊಂಬರೋಣ. ಇಫ್ ವಿ ಟೇಕ್ ದ ಎಕ್ಸಾಂಪಲ್ ಆಫ್ ಡಿಸ್ಕ್ರೈಬಿಂಗ್ ದ ಪ್ರನೌನ್, ಶಿ ಈಸ್ ಬ್ಯೂಟಿಫುಲ್. ಶಿ ಈಸ್ ಬ್ಯೂಟಿಫುಲ್. ಹೆಂಗಿದ್ದಾಳೆ ಅವಳು? ಸುಂದರವಾಗಿದ್ದಾಳೆ. ಶಿ ಈಸ್ ಬ್ಯೂಟಿಫುಲ್. ಸೊ ಶಿ ಅಂತಕ್ಕಂಥದ್ದು ಏನಿದು? ಪ್ರನೌನ್. ಬ್ಯೂಟಿಫುಲ್ ಅಂತಕ್ಕಂಥದ್ದು ಏನಿದು? ಅಡ್ಜೆಕ್ಟಿವ್. ಹಾಗಾದರೆ ಇಲ್ಲಿ ಮ್ಯಾನ್ ಅಂತಕ್ಕಂಥದ್ದು ನೌನನ್ನು ಹೊಗಳೋ ಕೆಲಸ ಆಯಿತು ಹಿಂದಿನ ಸ್ಲೈಡಲ್ಲಿ. ಈಗ ಶಿ ಅಂತಕ್ಕಂಥದ್ದು ಪ್ರನೌನನ್ನು ಹೊಗಳ್ತಕ್ಕಂತಹ ಕೆಲಸ. ಶಿ ಈಸ್ ಬ್ಯೂಟಿಫುಲ್, ಶಿ ಈಸ್ ಸಿನ್ಸಿಯರ್, ಶಿ ಈಸ್ ಸ್ಮಾರ್ಟ್, ಶಿ ಈಸ್ ಇಂಟೆಲಿಜೆಂಟ್. ಶಿ ಈಸ್ ಇಂಟೆಲಿಜೆಂಟ್. ಇಸ್ ಇಟ್ ಕ್ಲಿಯರ್? ಶಿ ಈಸ್ ಇಂಟೆಲಿಜೆಂಟ್. ಸೊ ಆ ರೀತಿ ಇರುವಾಗ ಇಲ್ಲಿ ಶಿ ಅಂತಕ್ಕಂಥದ್ದನ್ನು ಹೊಗಳ್ತಕ್ಕಂಥ ಕೆಲಸ ಮಾಡಿದ್ಯಾರು? ಬ್ಯೂಟಿಫುಲ್ ಅಂತಕ್ಕಂಥ ವರ್ಡು. ಇದನ್ನು ನಾವೇನಂತ ಕರಿತೇವೆ? ಅಡ್ಜೆಕ್ಟಿವ್ ಅಂತ ಕರಿತೇವೆ. ವಿ ಕಾಲ್ ಇಟ್ an adjective. So, okay ಸ್ನೇಹಿತರೆ, let us summing up that an adjective is a word that describes or modifies something to the meaning of noun or pronoun. ನೌನ್ ಅಥವಾ ಪ್ರನೌನ್ ಹೊಗಳ್ತಕ್ಕಂತಹ ಕೆಲಸ ಮಾಡೋದಕ್ಕೆ ಏನಂತಾರೆ? ಅಡ್ಜೆಕ್ಟಿವ್ ಅಂತಾರೆ ಅಂತಕ್ಕಂಥದ್ದನ್ನು ನಾವು ನೋಡಿಕೊಂಡು ಬಂದ್ವಿ. ಸೊ ಇಫ್ ಯು ಗೋ ಫಾರ್ ಅವರ್ ನೆಕ್ಸ್ಟ್ ಸ್ಲೈಡ್, that see, sweet is what? Adjective. Mango is what? Noun. Here mango is what? Noun. Sweet is what? Adjective. This is predicative. This is attributive. This is predicative. ಸೊ ಈ ರೀತಿಯಾಗಿ ಅಡ್ಜೆಕ್ಟಿವ್ ಅಂತಕ್ಕಂಥದ್ದು ನೌನ್ ಅಥವಾ ಪ್ರನೌನನ್ನು ವರ್ಣನೆ ಮಾಡುತ್ತೆ ಅಂತಕ್ಕಂಥದ್ದನ್ನು ಕೇಳಿ ತಿಳ್ಕೊಂಡಾದ್ಮೇಲೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಯಾವುದಿತ್ತು? ಲೆಟ್ ಅಸ್ ಸಿ ವರ್ಬ್. ಈ ಹಿಂದಿನ ಕ್ಲಾಸಲ್ಲಿ ನಾವು ನೋಡ್ತಾ ಬಂದಾಗ ನೌನ್, ಪ್ರನೌನ್, adjective, ಇವತ್ತು ಯಾರು? verb. Today our duty is to deal with verb. What are the verbs are? verb ಅಂದರೆ ಯಾವುದು ನೋಡ್ರಿ? verb. ಹಾಗಾದರೆ ಕಾಲ ಅಂತ ಕರೀತಾರೆ ಅದನ್ನು. verb ಅಂತಂದ್ರೆ ಏನು? verb means ಕ್ರಿಯಾಪದ. verb means ಕ್ರಿಯಾಪದ. ಟೆನ್ಸ್ ಆರ್ verb. ಕಾಲ ಅಥವಾ ಕ್ರಿಯೆ. verb ಅಂದರೆ ಏನು ಅಂತಕ್ಕಂಥದ್ದನ್ನು ಸ್ವಲ್ಪ ನಾವು ನೋಡ್ಕೊಂಡು ಬರೋಣ. ಈಗ ನೋಡಿ ಸ್ನೇಹಿತರೆ, let us see what really the verb is. What really the verb is. verb ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನು ನೋಡ್ತಾ ಬಂದಾಗ ಇಲ್ಲಿ ನಾವು verb ಅಂತಕ್ಕಂಥದ್ದನ್ನು ನೋಡ್ತಾ ಬಂದಾಗ ಇಲ್ಲಿ ನಾವು ಏನನ್ನು ಕಲಿತೇವೆ? ವಾಟ್ ಈಸ್ ವರ್ಬ್? ವಾಟ್ ರಿಯಲಿ ದ ವರ್ಬ್ ಈಸ್ ಅಂತಕ್ಕಂಥದ್ದನ್ನು ನೋಡ್ತಾ ಬಂದಾಗ ಇಲ್ಲಿ ಏನು ಅಂತಕ್ಕಂಥದ್ದು ಚರ್ಚೆ ಮಾಡೋಣ. ವರ್ಬ್ ಅಂತಕ್ಕಂಥದ್ದು ಏನು ಅಂತಂದರೆ, verb is nothing but work or action. Verb is nothing but work or action. Verb ಅಂತಕ್ಕಂಥದ್ದು ಏನು? ವರ್ಕ್ ಆರ್ ಆಕ್ಷನ್. ಸೊ ನೌನ್ ಅಂದ್ರೆ ಏನು? ನಾಮಪದ. ಪ್ರನೌನ್ ಅಂದ್ರೆ ಏನು? ಸರ್ವನಾಮಪದ. ಅಡ್ಜೆಕ್ಟಿವ್ ಅಂದ್ರೆ ಏನು? ನಾಮ ವಿಶೇಷಣ ಪದ. ಸೊ ನೌನ್, ಪ್ರನೌನ್, ಅಡ್ಜೆಕ್ಟಿವ್ ಮೂರನ್ನು ಮುಗಿಸ್ಕೊಂಡು ಬಂದ್ವಿ. ಒಂದು ಗ್ರೂಪ್ ಆಯಿತು. ಈಗ ಇನ್ನೊಂದು ಗ್ರೂಪ್ ಯಾವುದು? ವರ್ಬ್. ವರ್ಬ್ ಅಂದ್ರೆ ಏನು? ವರ್ಕ್ ಆರ್ ಆಕ್ಷನ್. ವರ್ಕ್ ಆರ್ ಆ್ಯಕ್ಷನ್. ಈಗ ನನ್ನನ್ನು ಕೇಳ್ತಾರೆ ಕೆಲವರು, ಪ್ರಕಾಶ್ ನೀವೀಗ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಬಿಟ್ಟರೆ ಎಲ್ಲಿ ಆ್ಯಕ್ಷನ್ ಮಾಡ್ತಾ ಇದ್ದೀರಿ ಅಂತ ಕೇಳೋದು. ನಾನು ವರ್ಕ್ ಆರ್ ಆ್ಯಕ್ಷನ್. ಈಗ ನಾವು ಪಾಠ ಮಾಡ್ತಕ್ಕಂಥದ್ದು ನಾನೀಗ ಏನು ಮಾಡ್ತಾಯಿದ್ದೀನಿ? ನಿಮಗೆ ವರ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಎಕ್ಸ್ಪ್ಲನೇಷನ್ ಈಸ್ ವರ್ಕ್. ಎಕ್ಸ್ಪ್ಲನೇಷನ್ ಈಸ್ ವರ್ಕ್. ನಥಿಂಗ್ ಬಟ್ ಆ್ಯಕ್ಷನ್. ಹಾಗೂ ಆಗ್ಬೋದು. ಬಟ್ ಹೀರೋಗಳೆಲ್ಲ ಏನು ಮಾಡ್ತಾರೆ? ಆ್ಯಕ್ಷನ್ ಮಾಡ್ತಾರೆ. ಈಗ ಕ್ಯಾಮರಾ ಸ್ಟಾರ್ಟ್ ಆದ ಕೂಡಲೇ ಉದಾಹರಣೆ, ಓಕೆ ಆ್ಯಕ್ಷನ್ ಅಂದ್ಕೊಳ್ಳಿ ಹೀಗೆ ಬರ್ತಿರ್ತಾರೆ ಅವರು, ರಾಕ್ಷಸನೂ ನೀನೇನಾ, ರಕ್ಷಸನೂ ನೀನೇನಾ. ಇದಕ್ಕೇನಂತಾರೆ? ಆ್ಯಕ್ಷನ್. ಶಿವಣ್ಣ ಅವ್ರದ್ದು ಒಂದು ಸಿನಿಮಾದಲ್ಲಿ ನೋಡಿದ್ದು. ಸೊ ಇದಕ್ಕೆ ಶಿವಣ್ಣ ಅವ್ರು ಮಾಡಿದ್ದು ಯಾವುದಲ್ಲಿ? ಕ್ಯಾಮರಾ ಮುಂದೆ ಆ್ಯಕ್ಷನ್. ಇಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಯಾವುದು? ವರ್ಕ್. ಸೊ ವರ್ಕ್ ಆರ್ ಆ್ಯಕ್ಷನ್ ಎರಡಕ್ಕೂ ಕೂಡ ಸೇರಿಸಿ ಏನಂತಾರೆ? ವರ್ಬ್ ಅಂತಾರೆ. ವರ್ಬ್ ಮೀನ್ಸ್ ವರ್ಕ್ ಆರ್ ಆ್ಯಕ್ಷನ್. ಕ್ಯಾಮರಾ ಮುಂದೆ ಹೀರೋಗಳೆಲ್ಲ ಮಾಡ್ತಕ್ಕಂಥದ್ದು ಆ್ಯಕ್ಷನ್.
ನಾವು ಇವತ್ತು ಧಾರವಾಡದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ವರ್ಕ್. ಸೊ ಬೋತ್ ದೀಸ್ ಆರ್ ಇಂಡಿಕೇಟಿಂಗ್ ಆಫ್ ವಾಟ್? ವರ್ಬ್. ವರ್ಬ್ ಮೀನ್ಸ್ ವರ್ಕ್ ಆರ್ ಆ್ಯಕ್ಷನ್. ಈಗ ನಾನು ಇಲ್ಲಿ ಯಾವುದೋ ಒಂದು ವಸ್ತುನ ತಗೊಂಡೋಗಿ ಆ ಕಡೆ ಇಡ್ತೀನಿ, ಇದೊಂದು ವರ್ಕ್. ಈಗ ಬೋರ್ಡ್ ಮೇಲೆ ಬರೀತಾ ಇದ್ದೀನಿ, ಇದೊಂದು ವರ್ಕ್. ಊಟ ಮಾಡ್ತೀನಿ, ಇದೊಂದು ವರ್ಕ್. ನಿದ್ದೆ ಮಾಡ್ತೀನಿ, ಅದೊಂದು ವರ್ಕ್. ಸರ್ ನಾನು ಏನೂ ಮಾಡೋದು ನೋಡ್ರಿ, ಸುಮ್ಮನೆ ಕುಂತೀನಿ, ಇದಕ್ಕೇನು ಮಾಡ್ತೀರಿ ನೀವು ಅಂತ ಕೇಳಿದ್ರೆ ಉಸಿರಾಡ್ತಾ ಇದ್ದೀವಲ್ಲ, ಉಸಿರಾಡ್ತಾ ಇದ್ದೀವ, ಅದು ಕೂಡ ಒಂದೇನು? ವರ್ಬ್. ವರ್ಕ್ ಆರ್ ಆ್ಯಕ್ಷನ್, ಅದು ಕೂಡ ಒಂದೇನು? ವರ್ಬು. ವರ್ಕ್ ಆರ್ ಆ್ಯಕ್ಷನ್ ಅಂತಕ್ಕಂಥದ್ದು. ಸೊ ವರ್ಬ್ ಮೀನ್ಸ್ ವರ್ಕ್ ಆರ್ ಆ್ಯಕ್ಷನ್. ಹಂಗಂದ್ರೆ ಕ್ರಿಯೆ, ಕ್ರಿಯೆ ಅಥವಾ ನಟನೆ, ಕ್ರಿಯೆ ಅಥವಾ ನಟನೆ ಅನ್ನೋದಕ್ಕೆ ಏನಂತಾರೆ? ವರ್ಬ್ ಅಂತಾರೆ. ವರ್ಬ್ ಅಂದರೆ ಎಂಥ ಪದ? ಕ್ರಿಯಾಪದ. ನಿನ್ನೆ ತನಕ ಏನು ನೋಡಿದ್ವಿ? ನೌನ್ ನಾಮಪದ, ಪ್ರನೌನ್ ಸರ್ವನಾಮಪದ, ಅಡ್ಜೆಕ್ಟಿವ್ ನಾಮ ವಿಶೇಷಣ ಪದ. ಇವತ್ತು ಯಾವುದು? ವರ್ಬ್, ಕ್ರಿಯಾಪದ. ಕ್ರಿಯಾಪದ ಅಂದ್ರೇನು? ಅದ್ರ ಕಂಟೆಂಟ್ಸ್ ಯಾವುದು? ವರ್ಕ್ ಆರ್ ಆ್ಯಕ್ಷನ್. ವರ್ಕ್ ಆರ್ ಆ್ಯಕ್ಷನ್. ವರ್ಕ್ ಅಂದ್ರೇನು? ಕ್ರಿಯೆ. ಆ್ಯಕ್ಷನ್ ಅಂದ್ರೇನು? ನಟನೆ. ಇವೆರಡಕ್ಕೂ ಕೂಡಿಸಿ ಏನಂತಾರೆ? ಕ್ರಿಯಾಪದ ಅಂತಾರೆ. ಇಟ್ ಮೀನ್ಸ್ ವರ್ಬ್. ಹಾಗಾದರೆ ನಾವಿವತ್ತು ವರ್ಬನ್ನು ಕಲಿತಾ ಇದ್ದೀವಿ ಅಂತಂದರೆ, ಇವತ್ತು ವರ್ಬ್ ಅಂದರೆ ಏನು ಅದ್ರ ಬಗ್ಗೆ ಡಿಟೇಲಾಗಿ ನೋಡ್ತಾ ಇದ್ದೀವಿ ಅಂತಂದರೆ, ಅದರ ಅರ್ಥ ಇಂಗ್ಲೀಷಲ್ಲಿ ಒಂದು ಫಾರ್ಮೋಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ಅದರ ಹೆಸರೇನು? ಟೆನ್ಸ್. ಅದರ ಹೆಸರೇನು? ಟೆನ್ಸ್. ಟೆನ್ಸ್, ಟೆನ್ಸ್, TENSE, ಟೆನ್ಸ್. ಅಂದರೆ ನಾನಿವತ್ತು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಂದು ಸಂಗತಿಯನ್ನು ನಿಮ್ಗೆ ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ವರ್ಬ್ ಈಸ್ ನಥಿಂಗ್ ಬಟ್ ಟೆನ್ಸ್, ಟೆನ್ಸ್ ಈಸ್ ನಥಿಂಗ್ ಬಟ್ ವರ್ಬ್. ವರ್ಬ್ ಅಂದ್ರೇ ಟೆನ್ಸು, ಟೆನ್ಸ್ ಅಂದ್ರೇ ವರ್ಬು. ಹೇಗೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾದ್ರೆ, ಟೆನ್ಸ್ ಈಸ್ ಎ ಫಾರ್ಮ್ ಆಫ್ ವರ್ಬ್. ಟೆನ್ಸ್ ಈಸ್ ಎ ಫಾರ್ಮ್ ಆಫ್ ವರ್ಬ್. ಅಂದರೆ ವರ್ಬ್ ಅಂತಂದ್ರೆ ಏನು? ಕ್ರಿಯಾಪದ. ಅದಕ್ಕೆ ಒಂದು ಕಾಲಘಟ್ಟವನ್ನು ನೀಡ್ತಕ್ಕಂಥದ್ದೇ ಯಾವುದು? ವರ್ಬ್. ಟೆನ್ಸ್ ಈಸ್ ಎ ಫಾರ್ಮ್ ಆಫ್ ವರ್ಬ್. ಸೊ ಟೆನ್ಸ್ ಚಾಪ್ಟರ್ನ ಕಲಿತಾ ಇದ್ದೀವಿ ಅಂದರೆ ಅದರ ಅರ್ಥ ಏನು? ವರ್ಬ್ ಕಲಿತಾ ಇದ್ದೀವಿ ಅಂತ. ವರ್ಬ್ ಕಲಿತಾ ಇದ್ದೀವಿ ಅಂದರೆ ಅದರ ಅರ್ಥ ಏನು? ಟೆನ್ಸ್ ಕಲಿತಾ ಇದ್ದೀವಿ ಅಂತ. ಸೊ ಆ ಕಾರಣದಿಂದ ಟೆನ್ಸ್ ಈಸ್ ನಥಿಂಗ್ ಬಟ್ ವರ್ಬ್, ವರ್ಬ್ ಈಸ್ ನಥಿಂಗ್ ಬಟ್ ಟೆನ್ಸ್ ಅಂತಕ್ಕಂಥ ಒಂದು ಸೆಕ್ಷನನ್ನು ನಾನು ನಿಮಗೆ ನೀಡ್ತಾ ಬಂದಿದ್ದೇನೆ. ಸೊ ಆ ದೃಷ್ಟಿಯಿಂದ ಈಗ ನಾವು ಟೆನ್ಸ್ ಅಂದರೆ ಏನು, ವರ್ಬ್ ಅಂದರೆ ಏನು, ಎರಡೂ ಒಂದೇ ಅಂತಕ್ಕಂಥದ್ದನ್ನು ಇಷ್ಟ ತನಕ ನೋಡ್ತಾ ಬಂದ್ವಿ. ಟೆನ್ಸ್ ಈಸ್ ನಥಿಂಗ್ ಬಟ್ ವರ್ಬ್, ವರ್ಬ್ ಈಸ್ ನಥಿಂಗ್ ಬಟ್ ಟೆನ್ಸ್. ಓಕೆ, ಟೆನ್ಸ್ ಈಸ್ ನಥಿಂಗ್ ಬಟ್ ಫಾರ್ಮ್ ಆಫ್ ವರ್ಬ್. ಟೆನ್ಸ್ ಈಸ್ ನಥಿಂಗ್ ಬಟ್ ಫಾರ್ಮ್ ಆಫ್ ವರ್ಬ್. ಟೆನ್ಸ್ ಈಸ್ ನಥಿಂಗ್ ಬಟ್ ಫಾರ್ಮ್ ಆಫ್ ವರ್ಬ್. ಟೆನ್ಸ್ ಅಂತಕ್ಕಂಥದ್ದು ಏನು? ಕ್ರಿಯಾಪದಕ್ಕೆ ಒಂದು ರೂಪ ಕೊಡ್ತಕ್ಕಂಥದ್ದು. ಟೆನ್ಸ್ ಈಸ್ ನಥಿಂಗ್ ಬಟ್ ಫಾರ್ಮ್ ಆಫ್ ವರ್ಬ್. ವರ್ಬ್ ಅಂದ್ರೆ ಏನು? ಕ್ರಿಯಾಪದ. ನೋಡಿದ್ದೀವಿ ನಾವು, ಹೌದಾ? ವರ್ಬ್ ಮೀನ್ಸ್ ಕ್ರಿಯಾಪದ. ಕ್ರಿಯಾಪದ ಅಂದ್ರೆ ಏನು? ವರ್ಕ್ ಆರ್ ಆ್ಯಕ್ಷನ್. ವರ್ಕ್ ಆರ್ ಆ್ಯಕ್ಷನ್. ಉದಾಹರಣೆ, ಐ ಗೋ ಟು ಮಾರ್ಕೆಟ್, ಐ ಬ್ರಿಂಗ್ ಸಮ್ ಮಟನ್, ಎಗ್, ವೆಜಿಟೇಬಲ್ಸ್. ಇದೇನಿದು? ವರ್ಕ್. ವರ್ಕ್. ಅದೇ ಹೀರೋಗಳು ಕ್ಯಾಮರಾ ಮುಂದೆ ಮಾಡ್ತಕ್ಕಂಥದ್ದು ಆ್ಯಕ್ಷನ್. ಯಾವುದೇ ನಟರು ಇರ್ಬೋದು, ಕ್ಯಾಮರಾ ಮುಂದೆ ಮಾಡ್ತಕ್ಕಂಥದ್ದಕ್ಕೆ ಏನಂತಾರೆ? ಆ್ಯಕ್ಷನ್ ಅಂತಾರೆ. ಸೊ ಈ ವರ್ಬ್ಗೆ ಅಥವಾ ಈ ಕ್ರಿಯಾಪದಕ್ಕೆ ಒಂದು ಕಾಲಘಟ್ಟವನ್ನು ಕೊಡೋದೇ ಯಾವುದು? ಟೆನ್ಸ್. ಹಾಗಂದರೆ ಟೆನ್ಸ್ ಈಸ್ ನಥಿಂಗ್ ಬಟ್ ವರ್ಬ್, ವರ್ಬ್ ಈಸ್ ನಥಿಂಗ್ ಬಟ್ ಟೆನ್ಸ್. ಆ ಟೆನ್ಸ್ಗಳಲ್ಲಿ ಎಷ್ಟಿದ್ದಾವೆ ಅಂತಂದರೆ 4 ಡಿವೈಡೆನ್ಸ್ ಇದೆ. ದೇರ್ ಆರ್ 4 ಮೇಜರ್ ಡಿವೈಡೆನ್ಸ್ ಆಸ್ ಫಾರ್ ಆಸ್ ಟೆನ್ಸಸ್ ಆರ್ ಕನ್ಸರ್ನ್ಡ್. ಅದರಲ್ಲಿ ಯಾವ್ಯಾವುದಿದೆ ಡಿವೈಡೆನ್ಸ್ ಹಾಗಾದರೆ ಅಂತಕ್ಕಂಥದ್ದನ್ನು ನೋಡ್ತಾ ಬಂದರೆ, what are the dividends are there in tenses? What are the dividends are there in tenses? What are the dividends are there in tenses? Tenses are divided into 3 categories anta ನೀವು ಅಂತೀರಿ. Sorry, there are no 3 categories of tenses. We are having only 2 types of tense. What are these? Present tense, past tense, future form. ನಾನು ಈ ಹಿಂದೆ ಒಂದು ಸರಿ ಫಸ್ಟ್ ನನ್ನ ವಿಡಿಯೋದಲ್ಲಿ ಫಸ್ಟ್ ಡೇ ಕ್ಲಾಸಲ್ಲಿ ಒಂದು ಸಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಏನಂತ? ದೇರ್ ಈಸ್ ನೋ ಫ್ಯೂಚರ್ ಟೆನ್ಸ್, ಇಟ್ ಈಸ್ ಕಾಲ್ಡ್ ಫ್ಯೂಚರ್ ಫಾರ್ಮ್. ಸ್ಟ್ರಿಕ್ಟ್ಲಿ ಸೇಯಿಂಗ್ ದಟ್ ದೇರ್ ಈಸ್ ನೋ ಫ್ಯೂಚರ್ ಟೆನ್ಸ್, ಇಟ್ ಈಸ್ ಫ್ಯೂಚರ್ ಫಾರ್ಮ್. ಹಾಗಾದರೆ 3 ಕಾಲಘಟ್ಟಗಳಿದ್ದಾವೆ. ಅದರಲ್ಲಿ ಫಸ್ಟೇದು ಯಾವುದು? ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಫಾರ್ಮ್.
ಈ ರೀತಿ 3 ಕಾಲಘಟ್ಟವನ್ನು ಕಲಿಬೇಕಾಗುತ್ತೆ. ಸರ್ ಎಲ್ಲ ಕಡೆ ನಾವು ಟೆನ್ಸ್ ಅಂತ ಕಲ್ತಿದ್ದೀವಿ, ನೀವು ಫಾರ್ಮ್ ಅಂತ ಬರೆಸ್ತಾ ಇದ್ದೀರಲ್ಲ, ಯಾಕೆ ಏನು ಅಂತ ಕೇಳಿದ್ರೆ ಅದಕ್ಕೆ ರೀಸನ್ ಇದೆ. ಅದನ್ನು ಆ ದಿವಸ ಬಂದಾಗ, ಆ ಚಾಪ್ಟರ್ ಬಂದಾಗ ನಾನು ನಿಮಗೆ ಚರ್ಚೆ ಮಾಡ್ತೇನೆ. ಸೊ ಲೆಟ್ ಅಸ್ ಸಿ ದ ಫಸ್ಟ್ ಎಕ್ಸಾಂಪಲ್ ಆರ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೆನ್ಸ್ ಅಮಾಂಗ್ ಅದರ್ 3 ಟೈಮಿಕಲ್ ಆಸ್ಪೆಕ್ಟ್ಸ್. ಇಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಟೆನ್ಸ್ ಅಂತ. ಸರ್ ನಮಗೆಲ್ಲ ಟೆನ್ಸ್ ಗೊತ್ತಿದೆ, ಹೈಸ್ಕೂಲಲ್ಲಿ ಕಲಿಸಿದ್ದಾರೆ. LKG UKG ಇಂದ ಹಿಡಿದು KG to PG ಬರೀ ಟೆನ್ಸ್ ಕಲ್ಕೊಂತಾನೆ ಬರ್ತಾ ಇದ್ದೀವಿ. ನೀವು ಅದನ್ನೇ ಮಾಡ್ತಾ ಇದ್ದೀರಲ್ಲ. ಐ ಆಮ್ ಸಾರಿ ಟು ಸೇ, ಟೆನ್ಸ್ ಒಳಗೆ ಗ್ರಾಮರ್ ಇರೋದು. ಕಾಲಘಟ್ಟವನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ. ಅಂದರೆ ನಮಗೆ ಇವತ್ತು ಇಫ್ ಯು ಆರ್ ಇನ್ ವೀಕ್ ಆ್ಯಸ್ ಪರ್ ಆಸ್ ಇಂಗ್ಲೀಷ್ ಈಸ್ ಕನ್ಸರ್ನ್ಡ್, ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ, ಅಥವಾ GPSTR ಡಿಸ್ಕ್ರಿಪ್ಟಿವ್ ಪೇಪರ್ ಬರೀಲಿಕ್ಕೆ ಕಷ್ಟ ಆಗ್ತಾಯಿದೆ, ಅಥವಾ ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಎಸ್ಸೆ ಬರೀಬೇಕು ಅಂತಂದರೆ ಕಷ್ಟ ಆಗ್ತಾಯಿದೆ, ಅಥವಾ PUC ಡಿಗ್ರಿ ಎಕ್ಸಾಮನ್ನು ಪಾಸ್ ಮಾಡ್ಬೇಕಾದ್ರೆ ಕಷ್ಟ ಆಗ್ತಾಯಿದೆ ಅಂತಕ್ಕಂಥ ಒಂದು ಸಮಸ್ಯೆ ಏನಾದ್ರು ಇತ್ತು ಅಂತಂದರೆ ಅದರ ಅರ್ಥ ನೀವು ಎಲ್ಲಿ ವೀಕ್ ಇದ್ದೀವಿ ಅಂತ ಅರ್ಥ. ಟೆನ್ಸಲ್ಲಿ ವೀಕ್ ಇದ್ದೀವಿ ಅಥವಾ ಫಾರ್ಮಲ್ಲಿ ವೀಕ್ ಇದ್ದೀವಿ ಅಂತಲೇ ಅರ್ಥ. ದಯವಿಟ್ಟು ಅದನ್ನು ಮನೆಗಾಣಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಟೆನ್ಸ್. PSI ಟ್ರಾನ್ಸ್ಲೇಷನ್ ಆಸ್ಪಿರೆಂಟ್ಸ್ ಭಾಳ ಜನ ಇದ್ದೀರಿ. ಈಗ ನಿಮ್ಮ ಎದುರುಗಡೆ ಎಕ್ಸಾಮಿನೇಷನ್ನು ಮುಂದೆ ಇದೆ. ಸೊ ಅದಕ್ಕೆ ಸಾಕಷ್ಟು ತಯಾರಿನ ಮಾಡ್ತಾ ಇದ್ದೀರಿ. ಯಾರಿಗೆ ಟ್ರಾನ್ಸ್ಲೇಷನನ್ನು ಕರೆಕ್ಟಾಗಿ ಮಾಡಬೇಕು, ನನಗೆ ಅದರಲ್ಲಿ ಮಾರ್ಕ್ಸ್ ಹೋಗ್ತಕ್ಕಂಥ ಒಂದು ಭಯ ಇದೆ ಅಂತಕ್ಕಂಥವರಿಗೆ ಇವತ್ತಿಂದನೇ ಅದರ ವಿಚಾರವಾಗಿ ಆ ಭಯವನ್ನು ಬಿಟ್ಟುಬಿಡಿ. ಟೆನ್ಸನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನೀವು ನೀಟಾಗಿ ಅದನ್ನು ಸಾಲ್ವ್ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಮಾಡಿ ತೋರಿಸ್ತೇನೆ ಮತ್ತು ಪ್ರೂವ್ ಮಾಡಿ ತೋರಿಸ್ತೇನೆ. ಸೊ ಆ ಕಾರಣದಿಂದ ದಯವಿಟ್ಟು ಟೆನ್ಸಿಗೆ ಅಷ್ಟೊಂದು ವೇಟೇಜ್ ಇದೆ ಸ್ನೇಹಿತರೆ. ಸೊ ಲೆಟ್ ಅಸ್ ಡಿಸ್ಕಸ್ ವಾಟ್ ರಿಯಲಿ ದ ಸ್ಟೆಪ್ ಬೈ ಸ್ಟೆಪ್ ರೆಸ್ಪೆಕ್ಟ್ ಟು ಟೈಮಿಕಲ್ ಆಸ್ಪೆಕ್ಟ್ಸ್ ಕಾಲ್ಡ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಫಾರ್ಮ್ ನೋಡಿಕೊಂಡು ಬರೋಣ. ಯಾವ್ಯಾವುದಿದೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬರೋಣ. ಅದರಲ್ಲಿ ಫಸ್ಟ್ನೇದು ಯಾವುದು? ಯಾಸ್ ವಿ ಹ್ಯಾವ್ ಸಮ್ಡ್ ಅಪ್. ಇಷ್ಟೊತ್ತಕ್ಕ ನಾವು ಚರ್ಚೆ ಮಾಡ್ಕೊತ ಬಂದಿರೋ ರೀತಿಯಲ್ಲಿ ಫಸ್ಟ್ನೇ ಟೆನ್ಸ್ ಯಾವುದು? ಪ್ರೆಸೆಂಟ್ ಟೆನ್ಸ್. ಓಕೆನಾ? ಪ್ರೆಸೆಂಟ್ ಟೆನ್ಸ್. ಹೌ ಮೆನಿ ಕೈಂಡ್ಸ್ ಆಫ್ ಸಬ್ ಟೆನ್ಸಸ್ ಇಟ್ ಹ್ಯಾಸ್. ಎಷ್ಟು ರೀತಿಯ ಉಪವಾಕ್ಯಗಳನ್ನು ಇದು ಒಳಗೊಂಡಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋದರೆ ಪ್ರೆಸೆಂಟ್ ಟೆನ್ಸ್ ಹ್ಯಾಸ್ 4 ಸಬ್ ಟೆನ್ಸಸ್. ಓಕೆ, ಆಸ್ ಫಾರ್ ಆಸ್ ಟೈಮಿಕಲ್ ಆಸ್ಪೆಕ್ಟ್ಸ್ ಆರ್ ಕನ್ಸರ್ನ್ಡ್, ಕಾಲಘಟ್ಟಗಳನ್ನು ಗಣನೆಗೆ ತೆಗೆದುಕೊಂಡಾಗ, ಕಾಲಘಟ್ಟಗಳನ್ನು ತೀರ್ಮಾನಿಸಿದಾಗ 3 ಮುಖ್ಯ ಕಾಲಘಟ್ಟಗಳು ಇದ್ದಾವೆ. ಅದರಲ್ಲಿ ಫಸ್ಟ್ನೇದು ಯಾವುದು? ಪ್ರೆಸೆಂಟ್ ಟೆನ್ಸ್. ಅದರಲ್ಲಿ ಎಷ್ಟು ಕಾಲಘಟ್ಟಗಳು ಉಪವಾಕ್ಯಗಳಿದ್ದಾವೆ? 4 ಉಪವಾಕ್ಯಗಳಿದ್ದಾವೆ. 4 ಉಪವಾಕ್ಯಗಳು ಇದ್ದಾವೆ. ಅದರಲ್ಲಿ ಫಸ್ಟ್ನೇದು ಯಾವುದು? ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ವಿತೌಟ್ ಟೆನ್ಸ್ ದೇರ್ ಇಸ್ ನೋ ಸೆನ್ಸ್ ಇನ್ ಇಂಗ್ಲೀಷ್. ಟೆನ್ಸ್ ಇಲ್ಲದೆ ಸೆಂಟೆನ್ಸ್ ಮಾಡೋಕ್ಕಾಗಲ್ವೇ? ಟೆನ್ಸ್ ಇಲ್ಲದೆ ಸೆಂಟೆನ್ಸ್ ಮಾಡೋಕ್ಕಾಗೋದೇ ಇಲ್ಲ. ವಿತೌಟ್ ಟೆನ್ಸ್ ವಿ ಕಾಂಟ್ ಡೂ ಎನಿಥಿಂಗ್ ಎಲ್ಸ್. ಸೊ ಆ ಕಾರಣದಿಂದ ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತಕ್ಕಂತಹ 4 ಉಪಟೆನ್ಸ್ಗಳನ್ನು ನಾವು ಅಧ್ಯಯನ ಮಾಡ್ತೇವೆ. ಅದರಲ್ಲಿ ಫಸ್ಟ್ನೇದು ಯಾವುದು ಅಂತ ನೋಡಿದಾಗ ಪ್ರೆಸೆಂಟ್ ಸಿಂಪಲ್, ಕ್ರಿಯೆ ನಡೆಯುತ್ತದೆ. ಪ್ರೆಸೆಂಟ್ ಕಂಟಿನ್ಯೂಯಸ್, ಕ್ರಿಯೆ ನಡೆಯುತ್ತಿದೆ. ಪ್ರೆಸೆಂಟ್ ಪರ್ಫೆಕ್ಟ್, ಕ್ರಿಯೆ ನಡೆದಿದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್, ಕ್ರಿಯೆ ನಡೆಯುತ್ತಲೇ ಇದೆ. ನೋಡ್ರಿ, ಕ್ರಿಯೆ ನಡೆಯುತ್ತದೆ, ಕ್ರಿಯೆ ನಡೆಯುತ್ತಿದೆ, ಕ್ರಿಯೆ ನಡೆದಿದೆ, ಕ್ರಿಯೆ ನಡೆಯುತ್ತಲೇ ಇದೆ. ಅದು ಯಾವ್ಯಾವುದು ಹೆಂಗೆ ಬಳಕೆ ಮಾಡ್ತಕ್ಕಂಥದ್ದು ಅನ್ನೋದನ್ನು ನಾನು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಫಸ್ಟ್ ಯಾವುದು? ಪ್ರೆಸೆಂಟ್ ಅಂದರೆ ಕ್ರಿಯೆ ನಡೆಯುತ್ತದೆ. ಅದರ ವಿಚಾರವಾಗಿ ಒಂದೊಂದಾಗಿ ವಿಶೇಷವನ್ನು ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಬರೋಣ. ಎಸ್, ಸಿಂಪಲ್ ಪ್ರೆಸೆಂಟ್. ಈಗ ನಾವೇನು ತಗೊಂಡಿವಿ? ಸಿಂಪಲ್ ಪ್ರೆಸೆಂಟ್ ಅಂತಕ್ಕಂಥದ್ದನ್ನು ನೋಡಿದಾಗ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ತಗೊಂಡಾಗ, ಇದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಕರೆಕ್ಟಾಗಿ ಗಣನೆಗೆ ತಗೊಂಡಾಗ ಅಲ್ಲಿ ಏನಾಗ್ತದೆ ಅಂತಕ್ಕಂಥದ್ದನ್ನು ನೋಡೋಣ. ಪ್ರೆಸೆಂಟ್ ಸಿಂಪಲ್ ಅಥವಾ ಸಿಂಪಲ್ ಪ್ರೆಸೆಂಟ್. ಇದನ್ನು ಪ್ರೆಸೆಂಟ್ ಸಿಂಪಲ್ ಅನ್ಬೋದು ಅಥವಾ ಸಿಂಪಲ್ ಪ್ರೆಸೆಂಟ್ ಅನ್ಬೋದು. 2 ರೀತಿಯೂ ಕರೀತಾರೆ. ಭಾಳ ಜನ ಹಂಗೂ ಅಂತಾರೆ. ಪ್ರೆಸೆಂಟ್ ಸಿಂಪಲ್ ಅಥವಾ ಸಿಂಪಲ್ ಪ್ರೆಸೆಂಟ್ ಅಂತಕ್ಕಂಥದ್ದು 2 ಒಂದೇ. ಕ್ರಿಯೆ ನಡೆಯುತ್ತದೆ. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಇಡೀ ಬೋರ್ಡ್ ನಂದೇ. ನಾನು ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಟಿಕ್ ಮಾಡ್ಬೋದು. ಆದರೆ ದಯವಿಟ್ಟು ಇದು ಕಾಂಪಿಟೇಟಿವ್ ಎಕ್ಸಾಮ್ ಸೆಂಟರು. ನಮ್ಮ ಟೈಮು ನಿಮ್ಮ ಟೈಮು ಭಾಳ ಇಂಪಾರ್ಟೆಂಟು. ಆ ಕಾರಣದಿಂದ ನಾನು ಎಲ್ಲಿ ಫೋಕಸ್ ಮಾಡ್ತೇನೆ ತಾವು ದಯವಿಟ್ಟು ಮನಗಾಣಬೇಕು. ಪ್ಲೀಸ್ ಅಬ್ಸರ್ವ್ ವಿತ್ ದ ಕೀನ್ ಅಬ್ಸರ್ವೇಷನ್ ದಟ್ ವೇರ್ ಐ ಆಮ್ ಫೋಕಸಿಂಗ್. ನಾನು ಎಲ್ಲಿ ಫೋಕಸ್ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ದಯವಿಟ್ಟು ತಾವು ಅಬ್ಸರ್ವೇಷನ್ನು ಮಾಡಬೇಕಾಗುತ್ತೆ. ಕ್ರಿಯೆ ನಡೆಯುತ್ತದೆ. ಕ್ರಿಯೆ ನಡೆಯುತ್ತದೆ ಅಂದರೆ ಏನು? ವರ್ಕ್ ಬಿಗಿನ್ಸ್ ನೌ ಆ್ಯಂಡ್ ಯಟ್ ಇಟ್ ಹ್ಯಾಸ್ ನಾಟ್ ಬಿಗನ್.
ಕ್ರಿಯೆ ನಡೆಯುತ್ತದೆ ಮತ್ತು ಇನ್ನೂ ಪ್ರಾರಂಭ ಆಗಿಲ್ಲ. ಈ ಹಿಂದೆ ಒಂದು ಎಕ್ಸಾಮ್ ನಡೀತು. ಯಾವುದು 2017 ಮತ್ತು 18 ಮಧ್ಯದಲ್ಲಿ ಒಂದು ಎಕ್ಸಾಮ್ ನಡೀತು. ಆ ಎಕ್ಸಾಮಲ್ಲಿ ಈ ಪ್ಯಾಟರ್ನ್ ಮೇಲೆ PSI ಟ್ರಾನ್ಸ್ಲೇಷನ್ ಪೇಪರ್ ಮೇಲೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮೇಲೆ 4 ಸೆಂಟೆನ್ಸನ್ನು ಕೇಳಲಾಗಿದೆ. 4 sentences ಆರ್ ಆಸ್ಕ್ಡ್. ಯಾವಾಗ ಇದೊಂದು ಬೋರ್ಡ್ ಮೇಲೆ, ಇದೊಂದು ಸ್ಲೈಡ್ ಮೇಲೆ ಹೆಚ್ಚು ಕಡಿಮೆ ನಿಮಗೆ ಇನ್ಕ್ಲೂಡಿಂಗ್ ದಿಸ್ ಆ್ಯಂಡ್ ಸೆಕೆಂಡ್ ಸ್ಲೈಡ್ ಟು ಬಿ ಅಂತ ಒಂದು ಬರುತ್ತೆ. ಅದರ ಮೇಲೆ 4 ವಾಕ್ಯಗಳನ್ನು ಕೇಳಿದ್ದಾರೆ. ದಯವಿಟ್ಟು ಈಚ್ ಆ್ಯಂಡ್ ಎವ್ರಿ ಸ್ಲೈಡು, ಈಚ್ ಆ್ಯಂಡ್ ಎವ್ರಿ ಕ್ಲಾಸನ್ನು ತಾವು ದಯವಿಟ್ಟು ಅಬ್ಸರ್ವ್ ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಾ, ಸೊ ಇಲ್ಲಿ ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಕ್ರಿಯೆ ನಡೆಯುತ್ತದೆ. ಹಾಗಂದ್ರೆ ಏನು? SNPN. ಮೊನ್ನೆ ಪ್ರನೌನ್ ಚಾಪ್ಟರಲ್ಲಿ ಕಲಿಸಿದ್ದೀನಿ. SNPN ಅಂದರೆ ಏನು ಅಂತ ಹೇಳಿದ್ದೀನಿ. ಸಿಂಗ್ಯುಲರ್ ನಂಬರ್ ಆ್ಯಂಡ್ ಪ್ಲೂರಲ್ ನಂಬರ್. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಅದರಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್ ಅಂತಕ್ಕಂಥದ್ದನ್ನು ನಾವು ನೋಡಿಕೊಂಡು ಬಂದಿದ್ದೇವೆ. ಹೌದಾ? ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಅಂತಕ್ಕಂಥ ಸೆಂಟೆನ್ಸ್ಗಳನ್ನ ನೋಡ್ಕೊಂಡು ಬಂದ್ವಿ. ಅದರಲ್ಲಿ ಯಾವ್ಯಾವುದಿತ್ತು? ಫಸ್ಟ್ ಪರ್ಸನ್ ಯಾವುದು, ಸೆಕೆಂಡ್ ಪರ್ಸನ್ ಯಾವುದು, ಥರ್ಡ್ ಪರ್ಸನ್ ಯಾವುದು? ಉದಾಹರಣೆ, ಐ ರೈಟ್, ವಿ ರೈಟ್, ಯು ರೈಟ್, ಯು ರೈಟ್, ದೇ ರೈಟ್, ದೇ ರೈಟ್, he writes, she writes, it writes. ನೋಡಿ ಸ್ನೇಹಿತರೆ, ನೀಟಾಗಿ ಅಬ್ಸರ್ವ್ ಮಾಡಿ. ನಾನು ಬರೆಯುತ್ತೇನೆ, ನಾವು ಬರೆಯುತ್ತೇವೆ, ನೀನು ಬರೆಯುತ್ತೀಯ, ನೀವು ಬರೆಯುತ್ತೀರಿ, ಅವರು ಬರೆಯುತ್ತಾರೆ, ಅವುಗಳು ಬರೆಯುತ್ತವೆ. ಅವು ಬರೆಯೋದಿಲ್ಲ. ಒಂದು ಎಕ್ಸಾಂಪಲ್, ಅವುಗಳು ಪ್ರಾಣಿಗಳು ಯಾವತ್ತೂ ಬರೆಯೋದಿಲ್ಲ. ನಾನು ನಿಮಗೊಂದು ಮಾತು ಹೇಳಿದ್ದೆ. ನಾನು, ಐ ಅಂದ್ರೆ ಏನು? ನಾನು, ವಿ ಅಂದರೆ ನಾವು, ಯು ನೀನು, ಯು ನೀವು, ದೇ ಅವರು, ದೇ ಅವುಗಳು, ಹಿ ಅವನು, ಶಿ ಅವಳು, ಇಟ್ ಅದು ಅಥವಾ ಇದು. ಐ ರೈಟ್, ವಿ ರೈಟ್, ಯು ರೈಟ್, ಯು ರೈಟ್, ದೇ ರೈಟ್, ದೇ ರೈಟ್, ಹಿ ರೈಟ್ಸ್, ಹಿ ರೈಟ್ಸ್. ಇಸ್ ಇಟ್ ಕ್ಲಿಯರ್? ಹಿ ರೈಟ್ಸ್, ಶಿ ರೈಟ್ಸ್, ಇಟ್ ರೈಟ್ಸ್. ಹಿ ರೈಟ್ಸ್, ಶಿ ರೈಟ್ಸ್ ಆ್ಯಂಡ್ ಇಟ್ ರೈಟ್ಸ್. ಇಲ್ಲಿ ರೈಟ್ಸ್ ಅಂತಕ್ಕಂಥದ್ದು ನೀವು ಕರೆಕ್ಟಾಗಿ ಗಮನಿಸಿ ಸ್ನೇಹಿತರೆ. ಪ್ಲೀಸ್ ಅಬ್ಸರ್ವ್ ವಾಟ್ ರಿಯಲಿ ದ ರೈಟ್ಸ್. ಇಲ್ಲಿ ಏನಾಗ್ತಿದೆ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ರೈಟ್ಸ್, ಶಿ ರೈಟ್ಸ್, ಇಟ್ ರೈಟ್ಸ್. ನಾ ಬರೆಯುತ್ತೇನೆ, ನಾವು ಬರೆಯುತ್ತೇವೆ, ನೀನು, ನೀವು, ಅವರು, ಅವುಗಳು, ಅವನು, ಅವಳು, ಅದು ಅಥವಾ ಇದು, ಬರೆಯುತ್ತಾನೆ, ಬರೆಯುತ್ತಾಳೆ, ಬರೆಯುತ್ತದೆ. ಹಾಗಾದರೆ ಇಲ್ಲಿ ಈ 3 ಜನರಿಗೆ ಯಾಕೆ ಹಿಂಗಾಯಿತು? ಹೋಗಿ ಬಂದು ಇಲ್ಲಿ ಮಾತ್ರ ಯಾಕೆ ಹಿಂಗಾಗಿದೆ? ಎಲ್ಲ ಗೋ ಇದ್ರೂ ಇಲ್ಲಿ ರೈಟ್ಸ್ ಆಗಿದೆ. ಇಲ್ಲಿ ನೋಡ್ರಿ, ಎಲ್ಲ ಕಡೆ ರೈಟ್ ಆಗಿದೆ, ಇಲ್ಲಿ ಏನಾಗಿದೆ? ರೈಟ್ಸ್ ಆಗಿದೆ. ವೈ? ಯಾಕೆ? ಹೋಗಿ ಬಂದು ಇಲ್ಲಿ ಮಾತ್ರ ಯಾಕೆ ಹಿಂಗಾಗಿದೆ? ಅದಕ್ಕೊಂದು ರೀಸನ್ ಇದೆ. ಏನೇನು ರೀಸನ್ ಇದೆ? ಐ ರೈಟ್, ವಿ ರೈಟ್, ಯು ರೈಟ್, ಯು ರೈಟ್, ದೇ ರೈಟ್, ದೇ ರೈಟ್, ಹಿ ರೈಟ್ಸ್, ಶಿ ರೈಟ್ಸ್, ಇಟ್ ರೈಟ್ಸ್. ನಾನು ಬರೆಯುತ್ತೇನೆ, ನಾವು ಬರೆಯುತ್ತೇವೆ, ನೀನು ಬರೆಯುತ್ತೀಯ, ನೀವು ಬರೆಯುತ್ತೀರಿ, ಅವರು ಬರೆಯುತ್ತಾರೆ, ಅವುಗಳು ಬರೆಯುತ್ತವೆ, ಅವನು ಬರೆಯುತ್ತಾನೆ, ಅವಳು ಬರೆಯುತ್ತಾಳೆ, ಅದು ಅಥವಾ ಇದು ಬರೆಯುತ್ತದೆ. ಈ ರೀತಿ ರೈಟ್ಸ್ ಯಾಕಾಯಿತು? ಇಲ್ಲಿ ಎಸ್ ಯಾಕೆ ಬಂತು ಅನ್ನೋದನ್ನು ತಾವೆಲ್ಲರೂ ಗಮನಿಸಬೇಕಾಗುತ್ತೆ. ಇಲ್ಲಿ 3 ರೂಲ್ಸನ್ನು ನೋಡಬೇಕಾಗುತ್ತೆ ಸ್ನೇಹಿತರೆ. ವಿ ಹ್ಯಾವ್ ಟು ಸಿ, ವಿ ಹ್ಯಾವ್ ಟು ಅಬ್ಸರ್ವ್ ದ 3 ರೂಲ್ಸ್. ಇಲ್ಲೆಲ್ಲ ಕಡೆ ಏನೂ ಚೇಂಜಸ್ ಆಗದಿರೋದು, ಇಲ್ಲಿ ಮಾತ್ರ ಯಾಕಾಯಿತು? ಹೋಗಿ ಬಂದು ಇಲ್ಲಿ ಮಾತ್ರ ಯಾಕೆ ಹಿಂಗಾಗಿದೆ, ರೈಟ್ಸ್ ಆಗಿದೆಯಲ್ಲ ಯಾಕೆ ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಹೋದಾಗ ದೇರ್ ಆರ್ 3 ರೂಲ್ಸ್. ನಮ್ಮಲ್ಲಿ 3 ರೂಲ್ಗಳು ಇದ್ದಾವೆ. ಆ 3 ರೂಲ್ಗಳನ್ನ ಯಾವುದಾದ್ರೂ ಒಂದನ್ನು ಅಪ್ಲೈ ಮಾಡಲೇಬೇಕಾಗುತ್ತೆ. ಯಾಕೆ ಅಂತಂದರೆ ರೂಲ್ ನಂಬರ್ 1, ವೆನ್ ಎವರ್ ದ ವರ್ಬ್ ಎಂಡ್ಸ್ ವಿತ್ CH, SH, SS, O, X ಆ್ಯಂಡ್ Z. ನೋಡಿ, CH, SH, SS, O, X ಆ್ಯಂಡ್ Z. ಈ ರೀತಿ CH, SH, SS, O, X ಆ್ಯಂಡ್ Z ಈ ರೀತಿ ಕ್ರಿಯಾಪದಗಳು ಅಂತ್ಯವಾದಾಗ ನೋಡಿ, ಈ ರೀತಿ CH ಇಂದ, SH ಇಂದ, SS ಇಂದ, O, X ಆ್ಯಂಡ್ Z ಇಂದ ಕ್ರಿಯಾಪದ ಅಂತ್ಯವಾದಾಗ ಮುಂದೇನು ಸೇರಿಸ್ತೇವೆ? ES ಅನ್ನು ಸೇರಿಸ್ತೇವೆ. ಕ್ರಿಯಾಪದ ಅಂದರೆ ಯಾವುದಿಲ್ಲಿ? ನಾನು ಈಗಾಗಲೇ ಹೇಳ್ಕೊಂಡ್ಬಂದೆ ಸ್ನೇಹಿತರೆ. ಪ್ರಕಾಶ್ ಈಸ್ ನೌನ್, ಟೀಸ್ ಈಸ್ ವರ್ಬ್, ಪ್ರಕಾಶನು ಕಲಿಸುತ್ತಾನೆ. ಪಲ್ಲವಿ ನೌನು, ಪುಷಸ್ ವರ್ಬು, ಡಾಗ್ ನೌನು, ಕ್ರಾಸಸ್ ವರ್ಬು,
he pronoun, goes verb, Radha noun, fixes verb, Arun noun, buzzers verb. ಇಲ್ಲಿ ಪಾಯಿಂಟ್ ಔಟ್ ಮಾಡಬೇಕಾಗಿದ್ದು, ನೀವು ಗಮನ ಕೊಡಬೇಕಾಗಿದ್ದು ಯಾವ ಚಾಪ್ಟ್ರು? ವರ್ಬ್ 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 ವರ್ಬ್. ವರ್ಬ್ ಅಂದರೆ ಏನು? ವರ್ಕ್. ವರ್ಕ್ ಅಂದರೆ ಏನು? ಆ್ಯಕ್ಷನ್. ಹಂಗಂದ್ರೆ ಏನು? ಕ್ರಿಯೆ. ಅದಕ್ಕೆ ಗ್ರಾಮ್ಯಾಟಿಕಲಲ್ಲಿ ಇನ್ನೊಂದು ಟರ್ಮ್ ಏನು? ಟೆನ್ಸ್. ವರ್ಬ್ ಅಂದರೆ ವರ್ಕ್ ಆರ್ ಆ್ಯಕ್ಷನ್, ಕನ್ನಡದಲ್ಲಿ ಅದಕ್ಕೆ ಕ್ರಿಯಾಪದ ಅಂತಾರೆ. ಅದಕ್ಕೆ ಗ್ರಾಮ್ಯಾಟಿಕಲ್ ಟಚ್ ಕೊಟ್ಟರೆ ಅದರ ಹೆಸರೇನು? ಟೆನ್ಸ್. ಹಾಗಾದರೆ ನಾವು ಈಗ ಟೆನ್ಸ್ ಕಲಿತಾ ಇದ್ದೇವೆ, ಅಂದರೆ ವರ್ಬ್ ಕಲಿತಾ ಇದ್ದೇವೆ. ಅದರಲ್ಲಿ 3 ಮುಖ್ಯ ಕಾಲಘಟ್ಟಗಳಿದ್ದಾವೆ. ಅದರಲ್ಲಿ ಫಸ್ಟ್ನೇದು ಪ್ರೆಸೆಂಟು, ಅದರಲ್ಲಿ 4 ಉಪವಾಕ್ಯಗಳಿದ್ದಾವೆ. ಅದರಲ್ಲಿ ಫಸ್ಟ್ನೇದು ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಅದರಲ್ಲಿ ಒಂದು ವಾಕ್ಯವನ್ನು ತಗೊಂಡಾಗ ನಾವು ರೂಲ್ ನಂಬರ್ 1ರಲ್ಲಿ ಇದ್ದೀವಿ. ಯಾಕೆ ಇಲ್ಲಿ ES ಆಯಿತು? ವೆನೆವರ್ ದ ವರ್ಬ್ ಎಂಡ್ಸ್ ವಿತ್ CH, ಯಾವಾಗ CH ಇಂದ ಕ್ರಿಯಾಪದ ಅಂತ್ಯವಾಗ್ತದೋ, CH ಇಂದ ಕ್ರಿಯಾಪದ ಅಂತ್ಯವಾದಾಗ ಅದರ ಮುಂದ್ಗಡೆ ಏನು ಸೇರಿಸ್ಬೇಕು? ES ಅನ್ನು ಸೇರಿಸ್ಬೇಕು. ಉದಾಹರಣೆ, ಐ ಟೀಚ್, ವಿ ಟೀಚ್, ಯು ಟೀಚ್, ದೇ ಟೀಚ್, ಹಿ ಟೀಚ್ಸ್. ನಾನು ಸ್ಪೆಲ್ಲಿಂಗ್ ಏನೋ ಸ್ವಲ್ಪ ರಫ್ಲಿ ಬರ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಮ್ಯಾಟ್ರ್ ಅರ್ಥ ಮಾಡಿಸೋದಷ್ಟೇ ನನ್ನ ಕಂಟೆಂಟು. ನನ್ನ ಉದ್ದೇಶ ಏನು? ಇಲ್ಲಿ ES ಯಾಕೆ ಆಗಬೇಕು? ಹಿ ಟೀಚ್, ಶಿ ಟೀಚ್, ಇಟ್ ಟೀಚ್. ಓಕೆ. ಉದಾಹರಣೆ, ಇಲ್ಲಿ CH ಇಂದ ಕ್ರಿಯಾಪದ ಅಂತ್ಯವಾದರೆ, ಓಕೆ, ಉದಾಹರಣೆ ನೀವೆಲ್ಲ ಒಂದು ಎಕ್ಸಾಂಪಲ್ ನೋಡ್ತಾ ಇದ್ದೀವಿ ಸ್ನೇಹಿತರೀಗ. ಟೀಚ್ ಅಂತಕ್ಕಂಥದ್ದನ್ನು ಬರೆದಿದ್ದೀನಿ ನಾನು. ಏನು ಬರೆದಿದ್ದೀನಿ? ಟೀಚ್ ಅಂತಕ್ಕಂಥದ್ದು ಬರೆದಿದ್ದೀನಿ. ಟೀಚ್ ಸ್ಪೆಲ್ಲಿಂಗ್ ಏನು? ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಟೀಚ್? ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಟೀಚ್? TACH. ನೋಡಿರಿ, CH ಇಂದ ಕ್ರಿಯಾಪದ ಅಂತ್ಯವಾದಾಗ, ಅದಕ್ಕೆ ಏನು ಸೇರಿಸ್ತೇವೆ? ES ಅನ್ನು ಸೇರಿಸ್ತೇವೆ. ಫಾರ್ ಎಕ್ಸಾಂಪಲ್, ಐ ಟೀಚ್, ವಿ ಟೀಚ್, ಯು ಟೀಚ್, ದೇ ಟೀಚ್, ಹಿ ಟೀಚ್, ಅಥವಾ ಶಿ ಟೀಚ್, ಅಥವಾ ಇಟ್ ಟೀಚ್. ಇಲ್ಲಿ ನೋಡಿ, ಪ್ರಕಾಶ್, ಪಲ್ಲವಿ, ಡಾಗ್, ಇವಕ್ಕೆಲ್ಲ ಏನಂತಾರೆ? ನೌನ್ ಅಂತಾರೆ. ಅಥವಾ ಒಂದು ಬ್ರ್ಯಾಕೆಟಲ್ಲಿ ಹಿ, ಶಿ, ಇಟ್ ಅಂದರೆ ಅದಕ್ಕೇನಂತಾರೆ? ಪ್ರನೌನ್ ಅಂತಾರೆ. ನಾನು ಕಲಿಸಿದ್ದೆ ನೌನ್ ಆ್ಯಂಡ್ ಪ್ರನೌನ್ ಡಿಫ್ರೆನ್ಸ್ ಅನ್ನು ನಿಮಗೆ ಹೇಳಿದ್ದೆ. ಅಶೋಕ ಈಸ್ ಎ ಗ್ರೇಟ್ ಎಂಪರರ್, ಹಿ ಪ್ಲಾಂಟೆಡ್ ಮೆನಿ ಟ್ರೀಸ್. ತಿಮ್ಮಕ್ಕ ಈಸ್ ಎನ್ ಎನ್ವಿರಾನ್ಮೆಂಟಲಿಸ್ಟ್, ಶಿ ಪ್ರೊಟೆಕ್ಟೆಡ್ ಮೆನಿ ಟ್ರೀಸ್. ಪಿಕಾಕ್ ಈಸ್ ಎ ಲವ್ಲಿ ಬರ್ಡ್, ಇಟ್ ಡಾನ್ಸಸ್ ಇನ್ ದ ಈವ್ನಿಂಗ್ಸ್. ಚಿಲ್ಡ್ರನ್ ಆರ್ ನೆಕ್ಸ್ಟ್ ಟು ಗಾಡ್, ದೇ ಆರ್ ಇನ್ನೋಸೆಂಟ್. ಇದಿಷ್ಟು ನೌನ್ಗಳು, ಇವಿಷ್ಟು ಪ್ರನೌನ್ಗಳು. ಅದನ್ನು ನಿಮ್ಗೆ ಡೀಟೇಲ್ ಆಗಿ ನೌನ್ ಪ್ರನೌನ್ ಸ್ಲೈಡಲ್ಲಿ ಹೇಳಿದ್ದೆ. ಸೊ ನೋಡ್ರಿ, ಪ್ರಕಾಶ್ ಅಂತಕ್ಕಂಥದ್ದೇನು? ನೌನು. ಅಥವಾ ಹಿ ಅಂದ್ರೂ ಏನು? ಪ್ರನೌನು. ಸೊ ಇವೆರಡಕ್ಕೂ ಏನಂತಾರೆ? ಸಬ್ಜೆಕ್ಟ್ ಅಂತಾರೆ. ಪಲ್ಲವಿ ಅಂತಕ್ಕಂಥದ್ದೇನು? ನೌನು. ಶಿ ಅಂದ್ರೇನು? ಪ್ರನೌನು. ಇವೆರಡಕ್ಕೂ ಏನಂತಾರೆ? ಸಬ್ಜೆಕ್ಟ್ ಅಂತಾರೆ. ಡಾಗ್ ಅನ್ನೋದೇನು? ನೌನು. ಇಟ್ ಅನ್ನೋದೇನು? ಪ್ರನೌನು. ಅಲ್ಲಿಗೆ ಐದರ್ ಪಲ್ಲವಿ ಆರ್ ಶಿ, ಐದರ್ ಡಾಗ್ ಆರ್ ಇಟ್, ಐದರ್ ಪ್ರಕಾಶ್ ಆರ್ ಹಿ. ಇಲ್ಲಿ ಯಾರೇ ಬಂದರೂ ಕೂಡ ಇದಕ್ಕೆ ಸಬ್ಜೆಕ್ಟ್ ಅಂತಾರೆ. ಇದಕ್ಕೇನಂತಾರೆ? ವರ್ಬ್ ಅಂತಾರೆ. ವರ್ಬ್ ಅಂತಕ್ಕಂಥದ್ದು CH ಇಂದ ಅಂತ್ಯವಾದರೆ ಅದಕ್ಕೇನು ಸೇರಿಸ್ತೀವಿ ಸ್ನೇಹಿತರೆ? ES. ಇಫ್ ದ ವರ್ಬ್ ಎಂಡ್ಸ್ ವಿತ್ CH, ವಿ ಪುಟ್ ES ಫಾರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್. ಯಾರಿಗೆ? ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರಿಗೆ. ನಾಟ್ ಫಾರ್ ದಿಸ್ ಒನ್ ಆರ್ 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 ದಿಸ್ ಒನ್, ಬಟ್ ದೀಸ್. ಇವಕ್ಕೆ ನಾವು ಏನು ಸೇರಿಸ್ತೇವೆ? ES ಅನ್ನು ಸೇರಿಸ್ತೇವೆ. ಏನು ಸೇರಿಸ್ತೇವೆ? ES ಅನ್ನು ಸೇರಿಸ್ತೇವೆ ಅಂತಕ್ಕಂಥದ್ದನ್ನು ತಾವು ದಯವಿಟ್ಟು ಮನಗಾಣಬೇಕು. ಇಲ್ಲಿ ನೋಡಿ, ES. ಫಾರ್ ಎಕ್ಸಾಂಪಲ್, ಐ ಟೀಚ್, ವಿ ಟೀಚ್, ಯು ಟೀಚ್, ದೇ ಟೀಚ್, ಹಿ ಟೀಚರ್ಸ್, ಶಿ ಟೀಚ್, ಇಟ್ ಟೀಚ್, ಹಿ ಶಿ ಇಟ್. ಅಥವಾ ಪ್ರಕಾಶ್, ಪಲ್ಲವಿ, ಡಾಗ್ ಯಾರಾದರೂ ಆಗ್ಬೋದು. ಐದರ್ ನೌನ್ ಆರ್ ಪ್ರನೌನ್ ಯಾರೇ ಬಂದರೂ ಕೂಡ ಅದರಲ್ಲಿ ನಾವು ಅದನ್ನು ನೋಡ್ತಕ್ಕಂಥದ್ದು ದಯವಿಟ್ಟು ಗಮನದಲ್ಲಿ ಇಟ್ಕೊಬೇಕು. ಓಕೆ, CH ಆಯಿತು. ಉದಾಹರಣೆ CH ಈಗ ಆಯಿತು ಅಂತ ಇಟ್ಕೊಂಡ್ರೆ, ಅಫ್ಕೋರ್ಸ್ ವಿ ಹ್ಯಾವ್ ಕಂಪ್ಲೀಟೆಡ್ CH. ದೆನ್ ದ ರೆಸ್ಟ್ ಆಫ್ ದ ಅದರ್ ಈಸ್ SH. ಉದಾಹರಣೆ ಪುಷ್, PUSH. ಹೇಳ್ರಿ, ಐ ಪುಷ್, ವಿ ಪುಷ್, ಯು ಪುಷ್, ದೇ ಪುಷ್, ಹಿ ಪುಷ್. ಯಾಕೆ? ಅಲ್ಲಿ ವರ್ಬ್ ಯಾವುದರಿಂದ ಎಂಡ್ ಆಗ್ತಿದೆ? CH, SH ಇಂದ ಎಂಡ್ ಆಗ್ತಿದೆ. ವೆನೆವರ್ ದ ವರ್ಬ್ ಎಂಡ್ಸ್ ವಿತ್ CH, ವಿ ಪುಟ್ ES. ವೆನೆವರ್ ದ ವರ್ಬ್ ಎಂಡ್ಸ್ ವಿತ್ SH, ದೆನ್ ವಿ ಪುಟ್
ಇ ಎಸ್ ನೋಡಿ ಇಲ್ಲಿ ಟೀಚ್ ಸಿ ಎಚ್ ಅಂತಕ್ಕಂಥದ್ದು ಎಂಡ್ ಆಗಿದೆ, ಅದಕ್ಕೆ ಸೇರಿಸಿದ್ವಿ ಇ ಎಸ್. ಇಲ್ಲಿ ಪುಷ್ ಎಸ್ ಎಚ್ ಇಂದ ಎಂಡ್ ಆಗಿದೆ, ಅದಕ್ಕೆ ಸೇರಿಸಿದ್ವಿ ಇ ಎಸ್. I push the door, we push the door. You push the door, you push the door. They push the door, they push the door. He pushes the door. She pushes the door. It pushes the door. Prakash pushes the door. Pallavi pushes the door. Dog pushes the door. Athava he, she, it pushes the door. He, she, it are called pronouns. Prakash, Pallavi, dog are called nouns. ನೌನ್ ಬರಲಿ ಅಥವಾ ಪ್ರನೌನ್ ಬರಲಿ ಅವಕ್ಕೆ ಏನಂತ ಕರೀತಾರೆ? ಸಬ್ಜೆಕ್ಟ್ ಅಂತಾರೆ. ಅದರ ಮುಂದಿರೋದೇ ಯಾವುದು? ವರ್ಬ್. ವರ್ಬ್ ಅಂದ್ರೆ ಏನು? ವರ್ಕ್. ವರ್ಬ್ ಮೀನ್ಸ್ ವರ್ಕ್ ಆರ್ ಆಕ್ಷನ್. ಹಂಗಂದ್ರೆ ಏನು? ಕ್ರಿಯೆ. ಹಂಗಂದ್ರೆ ಗ್ರಾಮ್ಯಾಟಿಕಲ್ ಅಲ್ಲಿ ಇನ್ನೊಂದು ಟೆನ್ಸ್ ಪ್ಯಾಟರ್ನ್ ಯಾವುದು? ಟೆನ್ಸ್. ಸೊ ವರ್ಬ್ ಅಂದ್ರೆ ಟೆನ್ಸು, ಟೆನ್ಸ್ ಅಂದ್ರೆ ವರ್ಬು. ಅದೇ ನಾವು ಕಲಿತಕ್ಕಂತಹ ಪ್ರೆಸೆಂಟ್ ಟೆನ್ಸ್. ಈಗ ಇಸ್ ಇಟ್ ಕ್ಲಿಯರ್? ಸೊ ಹಾಗಿರುವಾಗ ವರ್ಬ್ ಅಂತಕ್ಕಂಥದ್ದು ಸಿ ಎಚ್ ಇಂದ ಎಂಡ್ ಆದಾಗ ಏನು ಸೇರಿಸ್ತೀರಿ? ಇ ಎಸ್. ಎಸ್ ಎಚ್ ಇಂದ ಎಂಡ್ ಆದಾಗ ಏನು ಸೇರಿಸ್ತೀರಿ? ಇ ಎಸ್. ನೆಕ್ಸ್ಟ್ ಎಸ್ ಎಸ್ ಇಂದ ಎಂಡ್ ಆದಾಗ ಕ್ರಾಸ್. ಕ್ರಾಸ್ ಸಿ ಆರ್ ಒ ಎಸ್ ಎಸ್ ಕ್ರಾಸ್. ಹೇಳಿ ಸ್ನೇಹಿತರೆ, ಏನಿದೆ ಅದು? ಕ್ರಾಸ್ ಸಿ ಆರ್ ಒ ಎಸ್ ಎಸ್. ಸಿ ಆರ್ ಒ ಎಸ್ ಎಸ್ ಕ್ರಾಸ್ ಇದೆಯಾ? ಸೊ ನೋಡ್ರಿ, ಈಗ ಕ್ರಾಸ್ ಅಂತಕ್ಕಂಥ ಸ್ಪೆಲ್ಲಿಂಗ್ ಅನ್ನು ತಗೊಂಡಾಗ ನಾವೀಗ ಕ್ರಾಸ್ ಸಿ ಆರ್ ಒ ಎಸ್ ಎಸ್. ಉದಾಹರಣೆ, ಕ್ರಾಸ್ ಸಿ ಆರ್ ಒ ಎಸ್ ಎಸ್. ಸಿ ಆರ್ ಒ ಎಸ್ ಎಸ್. ಎಸ್ ಎಸ್ ಇಂದ ಕ್ರಿಯಾಪದ ಅಂತ್ಯವಾಗ್ತಿದೆ. ಉದಾಹರಣೆ ನೋಡ್ರಿ, ಐ ಕ್ರಾಸ್, ವಿ ಕ್ರಾಸ್, ಯು ಕ್ರಾಸ್, ಯು ಕ್ರಾಸ್, ದೇ ಕ್ರಾಸ್, ದೇ ಕ್ರಾಸ್, ಹಿ ಕ್ರಾಸಸ್. ಎಸ್ ಎಸ್ ಇಂದ ಕ್ರಿಯಾಪದ ಅಂತ್ಯವಾದಾಗ, ಎಸ್ ಎಸ್ ಇಂದ ಕ್ರಿಯಾಪದ ಅಂತ್ಯವಾದಾಗ ಏನು ಸೇರಿಸಿದ್ರಿ? ಇಯರ್ಸ್. ಸೊ ನೋಡಿ, ಕ್ರಾಸ್ ಯಾವುದರಿಂದ ಎಂಡ್ ಆಗಿದೆ? ಎಸ್ ಎಸ್. ಸಿ ಎಚ್ ಎಸ್ ಎಚ್ ಎಸ್ ಎಸ್ ಅದರಿಂದ ಎಂಡ್ ಆದಾಗ ಮುಂದೆ ಏನು ಸೇರಿಸ್ತೀರಿ? ಇ ಎಸ್. ನೆಕ್ಸ್ಟ್ ಓದಿಂದ ಕ್ರಿಯಾಪದ ಅಂತ್ಯವಾದಾಗ ಓ ಓ ಗೋ. ಗೋ ಸ್ಪೆಲ್ಲಿಂಗ್ ಏನು? ಜಿ ಓ. ಐ ಗೋ, ವಿ ಗೋ, ಯು ಗೋ, ಯು ಗೋ, ದೇ ಗೋ, ದೇ ಗೋ, ಹಿ ಗೋಸ್, ಶಿ ಗೋಸ್, ಇಟ್ ಗೋಸ್. ಓದಿಂದ ಕ್ರಿಯಾಪದ ಅಂತ್ಯವಾದಾಗ ಏನು ಸೇರಿಸಿದ್ರಿ? ಇ ಎಸ್. ನೆಕ್ಸ್ಟ್ ಎಕ್ಸ್ ಇಂದ ಕ್ರಿಯಾಪದ ಅಂತ್ಯವಾದಾಗ ಫಿಕ್ಸ್. ಫಿಕ್ಸ್ ಸ್ಪೆಲ್ಲಿಂಗ್ ತಗೊಳ್ರಿ, ಎಫ್ ಐ ಎಕ್ಸ್. ಹೇಳ್ರಿ, ಎಫ್ ಐ ಎಕ್ಸ್. ಟೇಕ್ ಎನ್ ಎಕ್ಸಾಂಪಲ್ ಆಫ್ ದ ವರ್ಬ್ ಕಾಲ್ಡ್ ಫಿಕ್ಸ್. ಎಫ್ ಐ, ಗೊತ್ತಾಯ್ತಾ? ಎಫ್ ಐ ಎಕ್ಸ್ ಫಿಕ್ಸ್ ಅಂತಕ್ಕಂಥ ವರ್ಡನ್ನು ತಗೊಂಡಾಗ ಅಲ್ಲಿ ಹೆಂಗಿದೆ ನೋಡ್ರಿ, ಅಲ್ಲಿ ಏನಿದೆ? ಐ ಫಿಕ್ಸ್, ವಿ ಫಿಕ್ಸ್, ಯು ಫಿಕ್ಸ್, ಯು ಫಿಕ್ಸ್, ದೇ ಫಿಕ್ಸ್, ದೇ ಫಿಕ್ಸ್, ಹಿ ಫಿಕ್ಸಸ್, ಶಿ ಫಿಕ್ಸಸ್, ಇಟ್ ಫಿಕ್ಸಸ್. ಹಿ ಇದ್ರೆ ಪ್ರನೌನು, ರಾಧ ಇದ್ರೆ ನೌನು. ಐದರ್ ನೌನ್ ಆರ್ ಪ್ರನೌನ್. ನೌನ್ ಅಥವಾ ಪ್ರನೌನ್ ಇದ್ರೆ ನಮಗೆ ಸಬ್ಜೆಕ್ಟ್ ಅಂತೀವಿ ನಾವು. ಆ ಸಬ್ಜೆಕ್ಟ್ ನೆಕ್ಸ್ಟ್ ಬರೋದು ಯಾವುದು? ವರ್ಬು. ಸೊ ಅದು ಯಾವುದರಿಂದ ಎಂಡ್ ಆಗ್ತಾ ಇದೆ? ಎಕ್ಸ್ ಇಂದ ಎಂಡ್ ಆಗ್ತಾ ಇದೆ. ಆ ಎಕ್ಸ್ ಇಂದ ಎಂಡ್ ಆಗಿದ್ದಕ್ಕೆ ನಾವೇನು ಸೇರಿಸಿದ್ವಿ ಸ್ನೇಹಿತರೆ? ಇ ಎಸ್. ಐ ಹೋಪ್ ಯು ಆರ್ ಗೆಟಿಂಗ್ ಎ ಪಾಯಿಂಟ್. ನಾನು ಹೇಳೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಅರುಣ್ ಸಬ್ಜೆಕ್ಟು, ಬಜಸ್ ದ ಸೀಕ್ರೆಟ್. ಬಜ್ ಜಡ್ಡಿಂದ ಕ್ರಿಯಾಪದ ಅಂತ್ಯವಾದರೆ, ಜಡ್ ಆ್ಯಕ್ಚುಲಿ ಬಿ ಯು ಝೆಡ್ ಝೆಡ್ ಬಜಸ್. ಕೆಲವರಿಗೆ ಒಂದು ಡೌಟ್ ಇದೆ, ಸರ್ ಇದು ಗೊತ್ತಾಗುತ್ತೆ, ಟೀಚರ್ನ ಶಬ್ದ ಮೀನಿಂಗ್ ಗೊತ್ತಾಗುತ್ತೆ, ಪುಷ್ ಅಂದರೆ ಓಕೆ ಗೊತ್ತಾಗುತ್ತೆ, ಅಥವಾ ಕ್ರಾಸ್ ಅಂದರೆ ಏನು ಗೊತ್ತಾಗುತ್ತೆ, ಗೋ ಅಂದರೆ ಏನು ಗೊತ್ತಾಗುತ್ತೆ, ಫಿಕ್ಸ್ ಅಂದರೆ ಏನು ಅಂತ ಸ್ವಲ್ಪ ಗೊತ್ತಾಗುತ್ತೆ, ಹಂಗೇನು ತೊಂದರೆ ಇಲ್ಲ. ಬಜ್ ಅಂತಕ್ಕಂಥ ಶಬ್ದದ ಮೀನಿಂಗ್ ಏನು? ವಾಟ್ ರಿಯಲಿ ದ ವರ್ಬ್ ಕಾರ್ಡ್ ಆರ್ ವರ್ಬ್ ಮೀನ್ಸ್ ದ ಬಜ್ ಈಸ್ ಅಂತ. ಅದನ್ನು ಹೆಂಗೆ ಹೇಳ್ತೀವಿ ಅಂತಂದರೆ, ಜೇಂಕರಿಸು ಅಥವಾ ಪಿಸುಗುಟ್ಟು. ಜೇಂಕರಿಸು ಅಥವಾ ಪಿಸುಗುಟ್ಟು, ಇಟ್ ಡಿಪೆಂಡ್ಸ್ ಅಪಾನ್ ದ ಆಬ್ಜೆಕ್ಟ್. ಈಗ ರಹಸ್ಯ ಇತ್ತು ಅಂತಂದರೆ ಪಿಸುಗುಡ್ತೀವಿ, ಅದೇ ಏನಾದರೂ ಒಂದು ಪ್ರಚಾರ ಮಾಡಬೇಕು ಅಂತಂದರೆ ಜೇಂಕರಿಸ್ತೀವಿ. ಸೊ ಬಜ್ ಅಂದರೆ ಜೇಂಕರಿಸು ಅಥವಾ ಪಿಸುಗುಟ್ಟು ಅನ್ನೋ ಮೀನಿಂಗಲ್ಲಿ ಬರುತ್ತೆ. ಸೊ ನೋಡ್ರಿ, ಐ ಬಜ್, ವಿ ಬಜ್, ಯು ಬಜ್, ಯು ಬಜ್, ದೇ ಬಜ್, ದೇ ಬಜ್, ಹಿ ಬಜಸ್, ಹಿ ಬಜಸ್, he buzzes, she buzzes, it buzzes. ನೋಡ್ರಿ, ಝಡ್ ಇಂದ ಕ್ರಿಯಾಪದ ಅಂತ್ಯವಾದರೆ, ಯಾವುದರಿಂದ? ಝಡ್ ಇಂದ ಕ್ರಿಯಾಪದ ಅಂತ್ಯವಾದರೆ ಅದ್ರ ಮುಂದೆ ಏನು ಸೇರಿಸ್ಬೇಕು? ಇ ಎಸ್. ಸರ್ ನೀವು ಇಲ್ಲಿ ಒಂದು ಝಡ್ ಬರ್ದಿರಿ, ಇಲ್ಲಿ ಎರಡು ಝಡ್ ಬಂದಿದೆ ಹೇಳ್ರಿ, ನೋ ವರಿ, ನೋ ವರಿ. ಬಟ್ ದ ವರ್ಬ್ ಮಸ್ಟ್ ಎಂಡ್ ವಿತ್ ಝಡ್.
ಐದರ್ ಇಟ್ ಈಸ್ ಕಂಟೈನಿಂಗ್ 2 or 3 ಹಂಗೇನು ಬರೋಲ್ಲ, ಒಂದು ಎಕ್ಸಾಂಪಲ್ ಅಷ್ಟೇ. ಸೊ ಮುಂದೆ ಝಡ್ ಇದ್ರೆ ಆಯ್ತು ಅಷ್ಟೇ ನಮಗೆ. ಸೊ ನೋಡಿ ಸ್ನೇಹಿತರೆ, CH SH SS O X ಆ್ಯಂಡ್ Z ಇಷ್ಟು ಬಂದಾಗ ಏನು ಸೇರಿಸ್ತೀರಿ? ES. ಅದು ಯಾರಿಗೆ ಅಂತ ನೋಡಿದ್ರೆ ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರಿಗೆ, ಯಾರಿಗೆ? SN PN ಅಂತ ಇದ್ರೆ ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರಿಗೆ ಇಲ್ಲಿ ಏನು ಸೇರಿಸ್ತೇವೆ? ES ಅನ್ನು ಸೇರಿಸ್ತೇವೆ. ಉದಾಹರಣೆ, I teach, we teach, you teach, they teach, he teaches, she teaches, it teaches. I push, we push, you push, they push, he pushes, she pushes, it pushes. ಅಥವಾ I cross, we cross, you cross, they cross, he crosses, she crosses, it crosses. ಅದೇ ರೀತಿ goes, fixes and buzzes. ಸೊ ಇಲ್ಲಿ he, she, it ಏನು ಸೇರಿಸ್ತೇವೆ? ES ಅನ್ನು ಸೇರಿಸ್ತೇವೆ. ಸರ್ ES ಒಂದೇ ಸೇರಿಸೋದಿರುತ್ತಾ? ಹಾಗಾದ್ರೆ ಬೇರೆ ಯಾವ್ದಾದ್ರು ಬರಲ್ವಾ? ಓಕೆ, ಶುಡ್ ವಿ ಆ್ಯಡ್ ಓನ್ಲಿ ES ಇಟ್ ಸೆಲ್ಫ್? ನೋ, ದೇರ್ ಈಸ್ ಅನದರ್ ವೇ. ಬರೀ ES ಒಂದೇ ಅಲ್ಲ, ಇನ್ನೂ ಒಂದು ಉಂಟು. ಒಟ್ಟು 3 ರೂಲ್ಸ್ ಇದ್ದಾವೆ. ಅದರಲ್ಲಿ ಫಸ್ಟ್ನೇ ರೂಲ್ ಮಾತ್ರ ನಾವು ಕಂಪ್ಲೀಟ್ ಮಾಡಿದ್ದೇವೆ. ವಿಚ್ ಒನ್ ರೂಲ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ರೆಡಿ? ವಿಚ್ ರೂಲ್? ದ ಫಸ್ಟ್ ರೂಲ್ ನಾವೇನು ಮಾಡಿದ್ದೇವೆ? ಕಂಪ್ಲೀಟ್ ಮಾಡಿದ್ದೇವೆ. ಈಗ ನಾವು ಎಲ್ಲಿ ಹೋಗ್ತೇವೆ? ದ ಸೆಕೆಂಡ್ ರೂಲ್ ನಂಬರ್ ಸೆಕೆಂಡ್. ಎಷ್ಟು ರೂಲ್ ಇದೆ? 3 ರೂಲ್ ಇದೆ. ಅದರಲ್ಲಿ ಫಸ್ಟ್ನೇದು CH SH SS O X ಆ್ಯಂಡ್ Z ಬಂದಾಗ ES. ಈಗ Y ಬಂದು ಹೇಳಿ ಸ್ನೇಹಿತರೆ, Y ಇದ್ದು ಹಿಂದ್ಗಡೆ ಕಾನ್ಸನೆಂಟ್ ಬಂದಿದ್ರೆ, ಏನು ಬಂದಿದ್ರೆ? ಕಾನ್ಸನೆಂಟ್ ಬಂದಿದ್ರೆ. ನೋಡಿ ಇಲ್ಲಿ Y ಇದೆಯಾ? If the verb ends with Y and that is followed by any consonant, ಯಾವುದಾದ್ರೂ ಒಂದು ಕಾನ್ಸನೆಂಟ್ ಇದ್ರೆ, ಈಗ Y ಇಂದ ಎಂಡ್ ಆಗಿ ಯಾವುದಾದ್ರೂ ಒಂದು ಕಾನ್ಸನೆಂಟ್ ಹಿಂದ್ಗಡೆ ಬಂದಿದ್ರೆ, ಅವಾಗ ES ಅನ್ನು ಸೇರಿಸಬೇಕು. ಹಾಗಾದ್ರೆ ನಮಗೆ ಓವೆಲ್ಸ್ ಕಾನ್ಸನೆಂಟ್ಸ್ ಅಂದ್ರೆ ಏನು ಅಂತ ಗೊತ್ತಾಗಬೇಕು ಸ್ನೇಹಿತರೆ. ಓವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ ಅಂತಕ್ಕಂಥದ್ದು ಏನು ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಾಗಬೇಕು. ಸರ್ ನಮ್ಗೆ ಅವು ಗೊತ್ತಿದ್ದಾವಲ್ಲ, ಹೆಂಗೆ ಗೊತ್ತಿದೆ? A E I O U ಇವು ಏನಂತ ಕರೀತಾರೆ? ಓವೆಲ್ಸ್. ಒಟ್ಟು ಇಂಗ್ಲೀಷಲ್ಲಿ 26 ಅಕ್ಷರಗಳಿದ್ದಾವೆ. ಅದರಲ್ಲಿ A E I O U ಅನ್ನು ಏನಂತ ಕರಿತೀವಿ? ಓವೆಲ್ಸ್ ಅಂತೀವಿ. ಬಿಟ್ಟು ಬರ್ತಕ್ಕಂತಹ ಅಷ್ಟನ್ನು ಕೂಡ ಏನಂತ ಕರಿತೀವಿ? ಕಾನ್ಸನೆಂಟ್ಸ್ ಅಂತ ಕರಿತೇವೆ. ಓವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್, ಸ್ವರಗಳು ಮತ್ತು ವ್ಯಂಜನಗಳು ಅಂತ ಕರಿತೇವೆ. ಉದಾಹರಣೆ ನೋಡೋಕ್ಕೆ ಬರೋದಾದರೆ, if we take an example of ಓವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್, ಓವೆಲ್ಸ್ ಮತ್ತು ಕಾನ್ಸನೆಂಟ್ಸ್ಗಳು ಯಾವ್ಯಾವ್ದಿದ್ದಾವೆ ಅಂತ ನೋಡ್ಕೊಂಬೋಣ. ಈಗ A E I O U ಇವಕ್ಕೆ ಏನಂತ ಕರಿತೀರಿ? ಓವೆಲ್ಸ್ ಅಂತ ಕರಿತೀರಿ. ಬಿಟ್ಟು ಬರ್ತಕ್ಕಂತಹ B C D F G H J K L M N P Q R S T V X Z ಇವಕ್ಕೇನಂತ ಕರಿತೀರಿ? ಕಾನ್ಸೋನೆಂಟ್ ಅಂತ ಕರಿತೀರಿ. ಸರ್ ಅಲ್ಲಿಗೆ 2 ಮಿಸ್ ಆಯ್ತಲ್ಲ. ಯಾವ 2 ಮಿಸ್ ಆಯಿತು? ಅಯ್ಯೋ ದೇವ್ರೆ, ಇಂಗ್ಲೀಷ್ ಮಾಸ್ತರ್ ಅಂತೇಳಿ ನಾವು ನಮ್ಮ ಟೈಮನ್ನು ಸ್ಪೆಂಡ್ ಮಾಡಿ ಇಲ್ಲಿ ವಿಡಿಯೋ ಮುಂದೆ ಕೂತಿದ್ದೀವಿ. ಆ ಮಾಸ್ತರ್ಗೆ ABCD ಬರೋದಿಲ್ಲ. ಯಾಕೆ? ಅವನಿಗೆ ಯಾವ 2 ಮಿಸ್ ಮಾಡಿದ್ದಾನೆ? W ಬರೋದಿಲ್ಲ, Y ಬರೋದಿಲ್ಲ. ಇಂಗ್ಲೀಷ್ ಮಾಸ್ತರ್ಗೆ ABCD ಬರೋದಿಲ್ಲ. ಸಾರಿ ಸ್ನೇಹಿತರೆ, ಹಾಗೆ ಇರೋದಿಲ್ಲ. ಈ ಹಿಂದೆ ಕಲ್ತಿರ್ತಕ್ಕಂಥದ್ದೇ ಬೇರೆ. ಇವತ್ತು ನೀವು ನಮ್ಮ ಈ ಸಂತೋಷ್ ಗಾಡ್ ಫೌಂಡೇಶನಿಂದ ನೀವು ಆ್ಯಕ್ಚುಲಿ ಇನ್ ಡೀಟೇಲ್ ಆಗಿ ಒಂದಷ್ಟು ಮ್ಯಾಟ್ರ್ಗಳನ್ನು ಕಲಿತಕ್ಕಂಥದ್ದೇ ಬೇರೆ. ಸೊ ಹಾಗಿರೋದ್ರಿಂದ ಇಲ್ಲಿ ಸಾಕಷ್ಟು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳನ್ನು ಕರೆಸಿದ್ದಾರೆ. ಅದ್ರ ಜೊತೆಗೆ ನಮ್ಮ ಟೆಕ್ನಿಷಿಯನ್ ಕೂಡ ತುಂಬ ಶ್ರಮವಹಿಸಿ ಕೆಲಸ ಮಾಡ್ತಿದ್ದಾರೆ. ಸೊ ಹಂಗಾದರೆ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ ಅಂತಂದರೆ, ಬೇರೆ ಕಡೆ ಎಲ್ಲ ಹೇಳೋದಿಲ್ಲ ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಇಲ್ಲಿ ಡಿಫ್ರೆಂಟಾಗಿ ಮತ್ತು ಡೆಪ್ತ್ ಆಗಿ ಒಂದಷ್ಟು ನಾನು ವಿಶೇಷವಾದ ವಿಚಾರಗಳು ನೋಡ್ತಕ್ಕಂಥದ್ದು ಒಂದು ಅವಕಾಶ ಸಿಕ್ಕಿದೆ. ನೋಡೋಣ. ಹಾಗಾದರೆ A E I O U ಏನಿವು? ಓವೆಲ್ಸ್. ಬಿಟ್ಟು ಬರ್ತಕ್ಕಂಥ ಅಷ್ಟು ಏನಿವು? ಕಾನ್ಸನೆಂಟ್. ಬಟ್ ವಾಟ್ ಅಬೌಟ್ W and Y? W and Y ಅಂದರೆ ಏನು?
ಡಬ್ಲ್ಯೂ ಆ್ಯಂಡ್ ವೈ ಅಂದರೆ ಏನು? ದೀಸ್ ಆರ್ ಸೆಮಿ ಓವಲ್ಸ್. ಏನಂತಾರೆ ಇವಕ್ಕೆ? ಸೆಮಿ ಓವಲ್ಸ್. ಯಾಕೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್, ಇಂಡಿಯಾ ಒನ್ ದ ಮ್ಯಾಚ್. ಇಂಡಿಯಾ ಒನ್ ದ ಮ್ಯಾಚ್. ಹುರ್ರೇ, ಇಂಡಿಯಾ ಒನ್ ದ ಮ್ಯಾಚ್, ವಾವ್ ಅಂತೀವಿ. ಹೌದಾ? ಭಾರತ ಗೆದ್ದಾಗ ಏನು ಮಾಡ್ತೀವಿ? ಖುಷಿಯಿಂದ ಸಂಭ್ರಮಿಸ್ತೇವೆ. ಆದರೆ ಓನ್ ಅನ್ಬೇಕಾದ್ರೆ ಏನಂತೀರಿ ನೀವು? ಫಸ್ಟ್ ಡಬ್ಲ್ಯೂ ಇದೆ. ಇಂಡಿಯಾ ಒನ್ ದ ಮ್ಯಾಚ್. ಇಲ್ಲಿ ಡಬ್ಲ್ಯೂ ಇರೋದ್ರಿಂದ ನೀವು ಆ ಡಬ್ಲ್ಯೂ ಬದಲು ಯಾರನ್ನು ಪ್ರೊನೌನ್ಸ್ ಮಾಡ್ತಾ ಇದ್ದೀರಿ ನೋಡಿ ಸ್ನೇಹಿತರೆ. ನೀವು ಇನ್ಸ್ಟೆಡ್ ಆಫ್ ಡಬ್ಲ್ಯೂ ಯು ಆರ್ ಪ್ರೊನೌನ್ಸಿಂಗ್. ಇನ್ಸ್ಟೆಡ್ ಆಫ್ ಡಬ್ಲ್ಯೂ ಯು ಆರ್ ಪ್ರೊನೌನ್ಸಿಂಗ್ ಓ. ಡಬ್ಲ್ಯೂ ಬದಲು ಯಾರು ಹೇಳ್ತಾ ಇದ್ದೀರಿ? ಓ ಅಂತ ಇರ್ಬೇಕಾರೆ ನೋಡ್ರಿ ನೀವು. ಇಂಡಿಯಾ ಓನ್ ದ ಮ್ಯಾಚ್. ಇಂಡಿಯಾ ಡಬ್ಲ್ಯೂ ಆನ್ ದ ಮ್ಯಾಚ್ ಅಲ್ಲ, ಇಂಡಿಯಾ ಓನ್ ದ ಮ್ಯಾಚ್. ಅಂದರೆ ಇನ್ಸ್ಟೆಡ್ ಆಫ್ ಓ ಡಬ್ಲ್ಯೂ ಯು ಆರ್ ಪ್ರೊನೌನ್ಸಿಂಗ್ ಓ. ಅಂದರೆ ಡಬ್ಲ್ಯೂ ಅಂತಕ್ಕಂತಹ ಸೌಂದರ್ಯ ಒಳಗೆ ಓ ಅಂತಕ್ಕಂತಹ ನಾಗವಲ್ಲಿ. ಸೌಂದರ್ಯ ಅವರು ನಾಗವಲ್ಲಿ ಪಾತ್ರ ನೋಡಿದಿರಲ್ಲ ಆಪ್ತ ಮಿತ್ರ ಪಿಕ್ಚರಲ್ಲಿ. ಸೊ ಸೌಂದರ್ಯ ಅವರು ಹೆಂಗಿದ್ರು? ನಾರ್ಮಲ್ ಆಗಿ ಇದ್ರು. ಅವ್ರೊಳಗೊಂದು ಕ್ಯಾರೆಕ್ಟರ್ ಇತ್ತು, ಯಾವುದದು? ನಾಗವಲ್ಲಿ. ಸೊ ಹಾಗೆ ಇಲ್ಲಿ ಡಬ್ಲ್ಯೂ ಅಂತಕ್ಕಂತಹ ಒಂದು ಕಾನ್ಸನೆಂಟ್ ಒಳಗೆ ಓ ಅಂತಕ್ಕಂತಹ ಓವೆಲ್ ಇದೆ. ಆ ಕಾರಣಕ್ಕೋಸ್ಕರ ಅದನ್ನ ಏನಂತ ಕರಿತೇವೆ ನಾವು? ಸೆಮಿ ಓವೆಲ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ನೋಡ್ರಿ, ಡಬ್ಲ್ಯೂ ಅಂತಕ್ಕಂತಹ ಇದರೊಳಗೆ ಓ ಅಂತಕ್ಕಂತಹ ಓವೆಲ್ ಇರೋದ್ರಿಂದ ಇದಕ್ಕೆ ಏನಂತ ಕರಿತೇವೆ ನಾವು? ಸೆಮಿ ಓವೆಲ್ಸ್ ಅಂತ ಕರಿತೇವೆ. ಡಬ್ಲ್ಯೂ ಉದಾಹರಣೆ, ಎಲ್ಲೋ ಅಂತಕ್ಕಂಥ ಒಂದು ಸ್ಪೆಲ್ಲಿಂಗ್ ಬರಿತೀನಿ ನಾನೀಗ. ಎಲ್ಲೋ, YELLO ಎಲ್ಲೋ. ಹೇಳ್ರಿ ಸ್ನೇಹಿತರೆ, YELLO. ಇಲ್ಲಿ ನಾವೀಗ ಎಲ್ಲೋ ಅಂದ್ಕೊಳ್ಳೆ, ಎಲ್ಲೋ ಅಂದ್ಕೊಳ್ಳೆ ನಾವು ಎಲ್ಲೋ ಡಬ್ಲ್ಯೂ ಅಂತೀವ, ಎಲ್ಲೋ ಅಂತೀವ. ಸೊ ಓ, ಡಬ್ಲ್ಯೂ ಒಳಗೆ ಯಾರಾದ್ರೆ ಓ ಇದೆ. ಆ ಕಾರಣದಿಂದ ನಾವು ಅದಕ್ಕೆ ಏನಂತ ಕರಿತೇವೆ? ಸೆಮಿ ಓವೆಲ್ಸ್ ಅಂತ ಕರಿತೇವೆ. ಇಸ್ ಇಟ್ ಕ್ಲಿಯರ್? ಓಕೆ, ನಾನೀಗ ಇಷ್ಟು ವಿಚಾರವನ್ನು ಚರ್ಚೆ ಮಾಡ್ತಾ ಬಂದೆ. ಈಗ ಇನ್ನೊಂದು ನೋಡಲಾಗಿ AEIOU ಓವೆಲ್ಸ್ ಬಿಟ್ಟು ಬರ್ತಕ್ಕಂಥ ಅಷ್ಟು ಅಕ್ಷರಗಳೇನು? ಕಾನ್ಸನೆಂಟ್ಸ್. ನಾವು ಯಾವುದ್ರಲ್ಲಿದ್ದೀವಿ? ಡಬ್ಲ್ಯೂ ಆ್ಯಂಡ್ ವೈ ಒಳಗಿದ್ವಿ. ಇಸ್ ಇಟ್ ಕ್ಲಿಯರ್? ಈಗ ನಾವು ಒಂದು ಎಕ್ಸಾಂಪಲ್ ಬರೆದ್ರೆ ನಾನೀಗ ಕ್ರೈ, CRY ಹೇಳ್ರಿ. ಕ್ರೈ ಅದರೊಳಗೆ ಈಗ ನಾವೇನಂತ ಹೇಳ್ತಾ ಇದ್ದೀವಿ ಅಂತಂದರೆ, ಕ್ರೈ ಒಳಗೆ ನಾನು ಮೋಸ್ಟ್ಲಿ ಐ ಅಂತ ಹೇಳ್ತಾ ಇದ್ದೀನಿ. ಕ್ರೈ ಒಳಗೆ ನಾನು ಮೋಸ್ಟ್ಲಿ ಏನಂತ ಹೇಳ್ತಾ ಇದ್ದೀನಿ? ಐ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಉದಾಹರಣೆ ನೀವು ಹೇಳ್ರಿ, ಕ್ರೈ. ಇಲ್ಲಿ ವೈ ಒಳಗೆ ಯಾರಿದ್ದಾರೆ? ಐ. ವೈ ಅಂತಕ್ಕಂತಹ ಸೌಂದರ್ಯ ಒಳಗೆ ಮತ್ತೆ ಐ ಅಂತಕ್ಕಂತಹ ನಾಗವಲ್ಲಿ. ಅಂದರೆ ಇಲ್ಲಿ ನಾವು ಕ್ರೈ ಅಂದರೆ ಡಬ್ಲ್ಯೂ ಒಳಗೂ ಯಾರಿದ್ದಾರೆ? ಓ ಇದ್ದಾರೆ. ಡಬ್ಲ್ಯೂ ಒಳಗೆ ಯಾರು ಇರ್ತಾರೆ? ಓ ಇರ್ತಾರೆ. ವೈ ಒಳಗೆ ಯಾರು ಇರ್ತಾರೆ? ಐ ಇರ್ತಾರೆ. ಸೊ ಆ ಕಾರಣಕ್ಕೋಸ್ಕರ ನಾವು ಇವೆರಡನ್ನ ಏನಂತ ಕರಿತೇವೆ? ಸೆಮಿ ಓವೆಲ್ಸ್ ಅಂತ ಕರಿತೇವೆ. ಏನಂತೇವೆ? ಸೆಮಿ ಓವೆಲ್ಸ್ ಅಂತ ಕರಿತೇವೆ. ಇದು ಸ್ವಲ್ಪ ನಿಮಗೆ ಗೊತ್ತಿದ್ರೆ ಸಾಕು. ಇದನ್ನು ಸೆಮಿ ಓವೆಲ್ಸ್ ಅಂತ ಎಕ್ಸ್ಪ್ಲೇನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಸುಮ್ಮನೆ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾವು ಚರ್ಚೆ ಮಾಡಿದ್ವಿ. ಇಸ್ ಇಟ್ ಕ್ಲಿಯರ್? ಓಕೆ, ಸಿ ಲೆಟ್ ಅಸ್ ಡಿಸ್ಕಸ್. ಇಲ್ಲಿ ನೋಡೋಣ. ವೈ ಪ್ಲಸ್ ನೋಡ್ರಿ, ಆಲ್ರೆಡಿ ನಾವು ಮ್ಯಾಟರ್ ನೋಡ್ಕೊಂಡು ಬಂದಿದ್ದೇವೆ. ವೈ ಪ್ಲಸ್ ಕಾನ್ಸನೆಂಟ್, ವೈಯಿಂದ ಎಂಡ್ ಆಗ್ತಿರಬೇಕು. ಅದ್ರ ಹಿಂದೆ ಯಾವುದಾದ್ರೂ ಏನು ಬಂದಿರಬೇಕು? ಕಾನ್ಸನೆಂಟ್ ಬಂದಿರಬೇಕು. ಫಾರ್ ಎಕ್ಸಾಂಪಲ್, ಪ್ರಕಾಶ್, ನೋ ಡೌಟ್ ಇಟ್ ಈಸ್ ಸಬ್ಜೆಕ್ಟ್. ಫ್ರೈಸ್, ಇಟ್ ಈಸ್ ವರ್ಬ್. ವರ್ಬ್ ಅಂದ್ರೆ ಏನು? ವರ್ಕ್ ಆರ್ ಆಕ್ಷನ್. ಫ್ರೈ ಯಾವುದರಿಂದ ಎಂಡ್ ಆಗ್ತಾ ಇದೆ? ವೈ. ನೋಡಿ ಸ್ನೇಹಿತರೆ, ಹಿಯರ್ ದ ವರ್ಬ್ ಈಸ್ ಗೋಯಿಂಗ್ ಟು ಟೇಕ್ ಆನ್ ಎಂಡ್ ವಿತ್ ವೈ. ವೈಯಿಂದ ಎಂಡ್ ಆಗ್ತಾ ಇದೆ ಇದು. ಅದ್ರ ಹಿಂದ್ಗಡೆ ಏನಿದೆ? ಕಾನ್ಸನೆಂಟ್ ಇದೆ. ರೂಲ್ ಏನಿದೆ? ವಾಟ್ ಈಸ್ ದ ರೂಲ್? If the verb ends with y and that is followed by any consonant, ಅದ್ರ ಹಿಂದ್ಗಡೆ ಆರ್ ಅಂತಕ್ಕಂಥದ್ದು ಹೋಗಲ್ಲ, ಕಾನ್ಸನೆಂಟ್. ಆ ಕಾರಣದಿಂದ ಆ ವೈ ಅನ್ನು ತೆಗೆದು ಏನು ಹಾಕ್ತೀವಿ? IES. ಫಾರ್ ಎಕ್ಸಾಂಪಲ್, ಫ್ರೈ, FRY. ಫ್ರೈ ಇದೆಯಾ? I fry, we fry, you fry, they fry, he fries. ಇಲ್ಲಿ ನೋಡಿ, ವೈಯಿಂದ ಕ್ರಿಯಾಪದ ಎಂಡ್ ಆಗಿ ಅದ್ರ ಹಿಂದ್ಗಡೆ ಏನು ಬರ್ತಾ ಇದೆ? ಕಾನ್ಸನೆಂಟ್ ಬರ್ತಾ ಇದೆ. ರೂಲ್ ಅದನ್ನೇ ಹೇಳ್ತಾ ಇದೆ. ಇಫ್ ದ ವರ್ಬ್ ಎಂಡ್ಸ್ ವಿತ್ ವೈ, ಯಾವುದಾದ್ರೂ ಕ್ರಿಯಾಪದ ವೈಯಿಂದ ಅಂತ್ಯವಾಗಿ ಅದ್ರ ಹಿಂದೆ ಯಾವುದಾದ್ರೂ ಕಾನ್ಸನೆಂಟ್ ಬರ್ತಾ ಇದ್ರೆ ಅವಾಗ ವೈಯನ್ನು ತೆಗೆದು ಏನು ಸೇರಿಸ್ತೀರಿ? IES. ನೆಕ್ಸ್ಟ್, ಪಲ್ಲವಿ ಡ್ರೈಸ್ ದ ಕ್ಲಾಸ್. ಡ್ರೈ ಸ್ಪೆಲ್ಲಿಂಗ್ ಏನು? DRY. ಇಲ್ಲಿ ಡ್ರೈ ಅಂತಕ್ಕಂಥದ್ದು ಕ್ರಿಯಾಪದ ವೈಯಿಂದ ಅಂತ್ಯವಾಗ್ತಾ ಇದೆ ಮತ್ತು ಅದ್ರ ಹಿಂದೆ ಏನು ಬರ್ತಾ ಇದೆ? ಕಾನ್ಸನೆಂಟ್ ಬರ್ತಾ ಇದೆ, ಆರ್. ಇದ್ರ ಹಿಂದೆ ಏನು ಬರ್ತಾ ಇದೆ? ಕಾನ್ಸನೆಂಟ್ ಬರ್ತಾ ಇದೆ, ಆರ್.
ಇದ್ರ ಹಿಂದೆ ಏನು ಬರ್ತಾ ಇದೆ, ಕಾನ್ಸನೆಂಟ್ ಬರ್ತಾ ಇದೆ ಆರ್. ಇಫ್ ದ ವರ್ಬ್ ಎಂಡ್ಸ್ ವಿತ್ ವೈ ದಟ್ ಈಸ್ ಫಾಲೋಡ್ ಬೈ ಎನಿ ಕಾನ್ಸನೆಂಟ್. ಅವಾಗ ಡ್ರೈ ಅಂತಕ್ಕಂಥ ಸ್ಪೆಲ್ಲಿಂಗ್ ಏನೋ ತಗೊಂಡಾಗ I dry the clothes, we dry the clothes, you dry, they dry, he dries the clothes, she dries the clothes, it dries the clothes. ಓಕೆನಾ? ಸೊ ಇಲ್ಲಿ ವೈ ಇದೆ, ಅದು ಹಿಂಗಡೆ ಯಾರಿದ್ದಾರೆ, ಕಾನ್ಸನೆಂಟ್ ಇದೆ. ಆ ಕಾರಣಕ್ಕೋಸ್ಕರ ಡಿ ಆರ್ ಅನ್ನು ಹಾಗೆ ಇಟ್ಟು ಆ ವೈ ಜಾಗದಲ್ಲಿ ಏನು ಬರೀತೇವೆ, IES ಡ್ರೈಸ್ ದ ಕ್ಲಾಸ್. ಉದಾಹರಣೆ ಕ್ರೈ. ಸೇ ಫಾರ್ ಎಕ್ಸಾಂಪಲ್, ಇಫ್ ಯು ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಕ್ರೈ ತಗೊಂಡ್ರೆ CRY ಹೇಳ್ರಿ, CRY ಕ್ರೈ ಸ್ಪೆಲ್ಲಿಂಗ್ ಏನು, CRY. ಹಿಯರ್ ದ ವರ್ಬ್ ಎಂಡ್ಸ್ ವಿತ್ ವೈ, ಬಿಹೈಂಡ್ ಆಫ್ ಇಟ್ ವಾಟ್, ಆರ್, ಕಾನ್ಸನೆಂಟ್ ಇದೆ. ಅದ್ರ ಹಿಂದ್ಗಡೆ ಕಾನ್ಸನೆಂಟ್ ಇರೋ ಕಾರಣಕ್ಕೋಸ್ಕರ ನಾವೇನು ಮಾಡ್ತೇವೆ, ಈ ವೈ ಅನ್ನು ತೆಗೆದು ಐ ಕ್ರೈ, ವಿ ಕ್ರೈ, ಯು ಕ್ರೈ, ದೇ ಕ್ರೈ, ಹಿ ಕ್ರೈಸ್, ಶಿ ಕ್ರೈಸ್, ಇಟ್ ಕ್ರೈಸ್. ಸೊ ಈಗ ವೈ ಅನ್ನು ತೆಗೆದು ಆ ಜಾಗಕ್ಕೆ ಏನು ಸೇರಿಸಿದ್ವಿ, IES. ನೆಕ್ಸ್ಟ್ ರೂಲ್ ನಂಬರ್ 3. ಇದು ಭಾಳ ಸಿಂಪಲ್ ಇದೆ. ರೂಲ್ ನಂಬರ್ 3 ಭಾಳ ಸಿಂಪಲ್ ಇದೆ. ಓಕೆನಾ? ನೋಡಿರಿ, ಮೈನಸ್ ES ಹಾಕಲಿಕ್ಕೆ ಬರದೇ ಇದ್ದಾಗ, ಮೈನಸ್ IES ಹಾಕಲಿಕ್ಕೆ ಬರದೇ ಇದ್ದಾಗ ನಾವು ಖಾಲಿ ಏನು ಸೇರಿಸ್ತೇವೆ, ಎಸ್ ಸೇರಿಸ್ತೇವೆ. ಉದಾಹರಣೆ ಪ್ರಕಾಶ್, ಪಲ್ಲವಿ ಡಾಗ್. ಸೇಮ್ ಸಬ್ಜೆಕ್ಟ್ ರಿಪೀಟ್ ಮಾಡಿದ್ದೀನಿ, ಯಾಕಂದರೆ ಸ್ವಲ್ಪ ಅನಲೈಸ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ. ಸೊ ಸಿಂಗ್ ಸ್ಪೆಲ್ಲಿಂಗ್ ಹೇಳ್ರಿ, SING, CH SS OX and Z ಬಂದಿದ್ರೆ ಏನಾಗ್ತಿದ್ದೀವಿ, ES. ವೈ ಪ್ಲಸ್ ಕಾನ್ಸನೆಂಟ್ ಇದ್ದಿದ್ರೆ ಏನಾಗ್ತಿದ್ದೀವಿ, IES. ಇಲ್ಲಿ CH ಇಲ್ಲ, ಎಂಡಿಗೆ ಏನಿದೆ, CH ಇಲ್ಲ, SH ಇಲ್ಲ, SS ಇಲ್ಲ, O ಇಲ್ಲ, X ಇಲ್ಲ, Z ಇಲ್ಲ. ಅಂದ್ಮೇಲೆ ಏನು ಬರೋದಿಲ್ಲ, ES ಬರೋದಿಲ್ಲ. ಅಂದರೆ ಮೈನಸ್ ES ಬರದೇ ಇದ್ದಾಗ, ಮೈನಸ್ ES ಅಂತ ಯಾಕೆ ಬರ್ತೀನಿ ಅಂದರೆ ES ಬರೋಲ್ಲ ಅಂತ ಒಂದು ಫಾರ್ಮುಲಾ ನಾನೇ ಕ್ರಿಯೇಟ್ ಮಾಡಿದ್ದು. ಮೈನಸ್ ES ಅಂದರೆ ES ಬರದೇ ಇದ್ದಾಗ, ಮೈನಸ್ IES, ವೈ ಇಲ್ಲ ಎಂಡಿಗೆ, ಅದ್ರ ಹಿಂದ್ಗಡೆ ಕಾನ್ಸನೆಂಟ್ ವಿಚಾರ, ಆಮೇಲೆ ವೈಯೇ ಇಲ್ಲ ಆಮೇಲೆ ಏನು ಬರೋದಿಲ್ಲ, IES ಬರೋದಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಾವೇನು ಹಾಕ್ತೇವೆ, ಎಸ್. ಐ ಸಿಂಗ್, ವಿ ಸಿಂಗ್, ಯು ಸಿಂಗ್, ದೇ ಸಿಂಗ್, ಹಿ ಸಿಂಗ್ಸ್, ಶಿ ಸಿಂಗ್ಸ್, ಇಟ್ ಸಿಂಗ್ಸ್. ಈ ರೀತಿ ಎಸ್ ಅನ್ನು ಸೇರಿಸ್ತೇವೆ. ನೆಕ್ಸ್ಟ್ ಕಮ್ ಸ್ಪೆಲ್ಲಿಂಗ್ ಏನು ಸ್ನೇಹಿತರೆ, COME, ಕಮ್. ಇದರಲ್ಲಿ ಲಾಸ್ಟಿಗೆ CH ಇಲ್ಲ, SH ಇಲ್ಲ, SS ಇಲ್ಲ, ಲಾಸ್ಟ್ ಏನಿದೆ, E ಇದೆ. CH ಇಲ್ಲ, SH ಇಲ್ಲ, SS ಇಲ್ಲ, O ಇಲ್ಲ, X ಇಲ್ಲ, Z ಇಲ್ಲ. ಹಾಗಾದ್ರೆ ಏನು ಬರಲ್ಲ, ES ಬರಲ್ಲ. ಅಂದರೆ ಮೈನಸ್ ES. ನೆಕ್ಸ್ಟ್ ವೈ ಇದೆಯಾ, ಇಲ್ಲಿ ಎಂಡಿಗೆ ಇಲ್ಲ, ವೈ ಇಲ್ಲ. ಆದ್ಮೇಲೆ ಕಾನ್ಸನೆಂಟು, ಸಾರಿ, ಅದ್ರ ಹಿಂದ್ಗಡೆ ಓವೆಲ್ಲೋ ಕಾನ್ಸನೆಂಟು, ಅದು ನೆಕ್ಸ್ಟ್. ಅದ್ರ ಹಿಂದ್ಗಡೆ ಓವೆಲ್ಲೋ ಕಾನ್ಸನೆಂಟು, ಅದು ನೆಕ್ಸ್ಟು. ಸೊ ಅದ್ರ ಹಿಂದ್ಗಡೆ ವೈ ಇಲ್ಲ ಆಮೇಲೆ ಏನು ಬರೋದಿಲ್ಲ, IES ಬರೋದಿಲ್ಲ. ಓಕೆ. ನೆಕ್ಸ್ಟ್ ಅನಿವಾರ್ಯವಾಗಿ ನಾವೇನು ಹಾಕ್ತೇವೆ, ಎಸ್. ನೋಡಿ, ಕಮ್, ಐ ಕಮ್, ವಿ ಕಮ್, ಯು ಕಮ್, ದೇ ಕಮ್, ಹಿ ಕಮ್ಸ್, ಶಿ ಕಮ್ಸ್, ಇಟ್ ಕಮ್ಸ್. ಇಸ್ ಇಟ್ ಕ್ಲಿಯರ್? ಕಮ್ಸ್ ಅರ್ಥ ಆಗ್ತದೆ ಸ್ನೇಹಿತರೆ, ಕಮ್ಸ್. ನೆಕ್ಸ್ಟ್ ಬಾರ್ಕ್ ಅಂದ್ರೆ ಏನು, ಬೊಗಳು. ದ ಡಾಗ್ ಬಾರ್ಕ್ಸ್ ಕಂಟಿನ್ಯೂಯಸ್ಲಿ, ನಾಯಿಯು ನಿರಂತರವಾಗಿ ಬೊಗಳುತ್ತದೆ. ಸೊ ಬಾರ್ಕ್ ಸ್ಪೆಲ್ಲಿಂಗ್ ಏನು, BARK. at the end of the verb what is there, K is there. ಸೊ CH ಇಲ್ಲ, SH ಇಲ್ಲ, SS O X and Z ಇಲ್ಲ, ಅದಕ್ಕೆ ಏನು ಹಾಕಲ್ಲ, ES ಹಾಕಲ್ಲ. ವೈ ಅಂತೂ ಇಲ್ಲವೇ ಇಲ್ಲ, ಅದಕ್ಕೆ ಏನು ಹಾಕಲ್ಲ, IES ಹಾಕಲ್ಲ. ಓಕೆ, ಮೈನಸ್ IES ವಿ ಪುಟ್ ಎಸ್. ಒಬ್ರು ಒಂದು ಕ್ವಶನ್ ಕೇಳ್ಬೋದು, ಏನಂತ, ಸರ್ ಒಂದು ವೇಳೆ ವೈ ಬಂದು ಅದ್ರ ಹಿಂದ್ಗಡೆ ಓವೆಲ್ ಇದ್ರೆ ಏನು ಮಾಡ್ಬೋದು ಅಂತ ಒಂದು ಪ್ರಶ್ನೆ ಬರ್ಬೋದು ನಿಮಗೆ. ವೈ ಇದ್ದು ಅದ್ರ ಹಿಂದ್ಗಡೆ ಓವೆಲ್, ಉದಾಹರಣೆ SAY, ವೈ ಇದೆ, ಅದ್ರ ಹಿಂದ್ಗಡೆ ಏನಿದೆ, ಓವೆಲ್ ಇದೆ, A. ಆವಾಗ ನಾವೇನು ಹಾಕ್ತೇವೆ, ಎಸ್ ಅನ್ನು ಹಾಕ್ತೇವೆ. ಅವಾಗ ಏನು ಹಾಕ್ತೇವೆ, ಎಸ್ ಅನ್ನು ಹಾಕ್ತೇವೆ. ಇಸ್ ಇಟ್ ಕ್ಲಿಯರ್? ಸೊ ಉದಾಹರಣೆ PRAY, ಪ್ರೇ ಇತ್ತು ಅಂತಂದರೆ ಅವಾಗ ಏನು ಹಾಕ್ತೇವೆ, ಎಸ್ ಅನ್ನು ಹಾಕ್ತೇವೆ. ಯಾಕೆಂದರೆ ವೈ ಇದ್ದು ಹಿಂದ್ಗಡೆ ಓವೆಲ್ ಇದ್ದರೆ. ಓಕೆ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಮೀ. ಮುಂದಿನ ಕ್ಲಾಸ್ನಲ್ಲಿ ಹೆಚ್ಚಿನ ವಿಚಾರವನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ಯುವರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ವಿತ್ ಮೀ. ಥ್ಯಾಂಕ್ ಯು ವೆರಿ ಮಚ್.